ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವೇದಾಂತ ಬಂಧುಗಳೇ, ಸಂಸ್ಥೆಯ ಅಭಿಮಾನದಿಂದ ನ್ಯಾಸವನ್ನಿಟ್ಟಂಥ ದತ್ತಿ ನ್ಯಾಸ ಕರ್ತೃಗಳೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಗುರುಗಳ ಮಾರ್ಗದರ್ಶನವನ್ನು ಪಡೆದು ಅವರ ಅನುಗ್ರಹದಿಂದ ಸಮಾಧಿ ಸ್ಥಿತಿಗೆ ಏರಿ ಬಹಿರ್ಮುಖನಾದಂತಹ ಶಿಷ್ಯ ತನ್ನ ಅನುಭವವನ್ನು ಹೇಳೋದಕ್ಕೆ ತೊಡಗಿದ್ದಾನೆ. ಆ ಅನುಭವಗಳು ಹೇಗಿವೆ ಅಂದರೆ, ಆತ ಹೇಳಿದರೂ ನಮಗೆ ಅರ್ಥ ಆಗದೇ ಇರುವ ಹಾಗೆ ಅದನ್ನು ಹೇಳ್ತಾ ಇದ್ದಾನೆ. ಯಾಕೆಂದರೆ ಅದನ್ನು ಶಬ್ದದಿಂದ ಹೇಳೋದಕ್ಕಾಗೋದಿಲ್ಲ. ಅವನು ಕೃತಕೃತ್ಯನಾಗಿದ್ದಾನೆ. ಆ ಧನ್ಯತೆಯ ಹಿನ್ನೆಲೆಯಲ್ಲಿ ತನ್ನ ಮಾತುಗಳನ್ನು ಪ್ರಾರಂಭ ಮಾಡಿದ್ದಾನೆ, ಹೇಳ್ತಾ ಇದ್ದಾನೆ. ಕೊನೆಗೆ ಅವನು ಅತ್ಯಂತ ತೃಪ್ತನಾಗಿ ತನ್ನ ಗುರುಗಳಿಗೆ ಎದ್ದು ನಮಸ್ಕಾರ ಮಾಡಿದ. ಬಹಿರ್ಮುಖನಾದ ಮೇಲೆ ಬಹಿರ್ಮುಖನಾಗಿ ನಮಸ್ಕಾರ ಮಾಡಿದಾಗ ಇದನ್ನು ಅಧ್ಯಯನ ಮಾಡ್ತಾ ಇರುವಂಥ ನಮಗೊಂದು ಸಂಶಯ ಬರುತ್ತೆ. ಅಖಂಡವಾದಂತಹ ಜ್ಞಾನ ಒಂದೇ ಅಂತಾದ ಮೇಲೆ ಗುರುಗಳಲ್ಲಿರುವ ಜ್ಞಾನ ಮತ್ತು ತನ್ನಲ್ಲಿರುವ ಜ್ಞಾನ ಒಂದೇ ಅಂತಾದ ಮೇಲೆ ಅವನು ಮತ್ಪುನಃ ಅವರಿಗೆ ನಮಸ್ಕಾರ ಮಾಡಿದ ಅಂದರೆ ಅವರು ನಮಸ್ಕಾರಕ್ಕೆ ಅರ್ಹರು, ನಾನು ನಮಸ್ಕಾರ ಮಾಡುವವನು ಎನ್ನುವಂಥ ಈ ದ್ವೈತ ಭಾವ ಬಂತಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಒಂದು ಸಂಶಯಕ್ಕೆ ಎಡೆಯಾಯಿತು. ಅದಕ್ಕೆ ನಾವು ಉತ್ತರವನ್ನು ನೋಡಿದ್ವಿ. ಏನು ಅಂದರೆ, ಯಾವಾಗಲೂ ಅದ್ವೈತ ಎನ್ನುವಂತಹ ಭಾವ ಅದು ಭಾವನೆಯಲ್ಲಿರಬೇಕೇ ಅಷ್ಟೇ ಹೊರತನು ಕ್ರಿಯೆಯಲ್ಲಿ ಇರಬಾರದು. ಅದ್ವೈತ ಅದು ಕ್ರಿಯೆ ಅಲ್ಲ, ಅದ್ವೈತ ಅದು ಭಾವ, ಅಂದು ನಿಷ್ಕ್ರಿಯವಾದಂಥದ್ದು ಅದು ಹೀಗೆ ಅಂತ. ಆದ್ದರಿಂದ ಭಾವಾದ್ವೈತಂ ಸದಾ ಕುರ್ಯಾತ್ ಕ್ರಿಯಾದ್ವೈತಂ ನ ಕುತ್ರಚಿತ್. ಎಲ್ಲಿಯೂ ಸಹ ಕ್ರಿಯೆಯಲ್ಲಿ ಅದ್ವೈತವನ್ನು ಮಾಡಲಿಕ್ಕೆ ಹೋಗಬಾರದು. ಹಾಗೆ ಮಾಡಲಿಕ್ಕೆ ಹೋದರೆ ಎಲ್ಲ ಗೊಂದಲವೇ ಆಗಿಬಿಡ್ತದೆ. ಹಾಗಾಗಿ ಅದ್ವೈತಂ ತ್ರಿಷು ಲೋಕೇಶು, ಎಲ್ಲ ಕಡೆಗೂ ಸಹ ಆ ಅದ್ವೈತದ ಮೂಲ ನೆಲೆಯಾದ ಚೈತನ್ಯ ಒಂದೇ ಆಗಿ ಇದ್ದದಿದ್ರೂ ಸಹ ಗುರು ಶಿಷ್ಯರ ವಿಷಯ ಬಂದಾಗ ನಾವಿಬ್ಬರೂ ಸಹ ಒಂದೇ ಅಂತ ಅಂದುಕೊಳ್ಳಬಾರದು.
ಹಾಗಾಗಿ ನಾದ್ವೈತಂ ಗುರುಣಾ ಸಹ, ಗುರುಗಳೊಂದಿಗೆ ಅದ್ವೈತ ಭಾವ ಇಲ್ಲ. ಹಾಗಾಗಿ ನಾನು ನೀವು ಇಬ್ಬರು ಒಂದೇನೆ ಗುರುಗಳೇ, ನೀವು ಈಚೆ ಬನ್ನಿ, ನೀವು ಆ ಜಾಗದಲ್ಲಿ ಕೂತ್ಕೊಳ್ತೇನೆ, ಅಥವಾ ನಿಮ್ಮ ಪಕ್ಕದಲ್ಲೇ ನಾನು ಸಮಾನ ಆಸನದಲ್ಲಿ ಕುಳಿತುಕೊಳ್ತೇನೆ, ಇಷ್ಟು ದಿವಸ ನಾನು ನಿಮ್ಮ ನಮಸ್ಕಾರ ಮಾಡಿದ್ದಾಯಿತು, ಇವತ್ತಿಂದ ನೀವು ನನ್ನ ನಮಸ್ಕಾರ ಮಾಡಬಹುದು. ಈ ಎಲ್ಲ ತೊಡಕುಗಳು ಉಂಟಾಗಬಹುದು. ಆಗೇನಾಯ್ತು ಹೇಳಿದರೆ, ಆ ಪರಂಪರೆ ಅಥವಾ ಶಾಸ್ತ್ರ ಹಿರಿಯ ಕಿರಿಯ ಜ್ಞಾನಿ ಅಜ್ಞಾನಿ ಎಲ್ಲ ಒಂದೇ ಆಗಿ ಪೂರ್ತಿ ಗೊಂದಲದ ಮಯ ಆಗಿ ಬಿಡುತ್ತೆ. ಅದಕ್ಕೋಸ್ಕರಲೇ ನಾದ್ವೈತಂ ಗುರುಣ ಸಹ, ಗುರುವಿನೊಂದಿಗೆ ಶಿಷ್ಯನಾದವನು ಎಂದೂ ಸಹ ಅದ್ವೈತ ಭಾವವನ್ನು ತಾಳಬಾರದು ಎನ್ನುವುದು ಶಾಸನ. ಇದಕ್ಕೆ ಒಂದು ದೃಷ್ಟಾಂತ ಕೊಡ್ತೇನೆ. ನೆರೂರಲ್ಲಿ ಗೊತ್ತು ನಿಮಗೆ, ಸದಾಶಿವ ಬ್ರಹ್ಮೇಂದ್ರರ ಸಮಾಧಿ ಇದೆ. ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳವರು ಆ ಸದಾಶಿವ ಬ್ರಹ್ಮೇಂದ್ರರನ್ನ ತಮ್ಮ ಗುರುಗಳೂ ಅಂತ ಒಪ್ಪಿಕೊಂಡು ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬಂದಿದ್ದಾರೆ. ಆ ಎತ್ತರಕ್ಕೆ ಏರಿದವರು. ಯಾಕೆ? ಇವತ್ತಿಗೂ ಸಹ ಯತಿ ಪರಂಪರೆಯಲ್ಲಿ, ನನಗೆ ಬೇರೆ ಸಂಪ್ರದಾಯದ ಗೊತ್ತಿಲ್ಲ, ಅದ್ವೈತ ಪರಂಪರೆಯಲ್ಲಿ ತನಗಿಂತ ಹೆಚ್ಚು ಚಾತುರ್ಮಾಸ್ಯ ವ್ರತವನ್ನು ಆಚರಿಸಿದಂಥ ಯತಿಗೆ ತನಗಿಂತ ಹಿರಿಯ ಅಂತ ಭಾವಿಸಿ ಕಡಿಮೆ ಚಾತುರ್ಮಾಸ್ಯ ವ್ರತವನ್ನು ಮಾಡಿದವನು ನಮಸ್ಕಾರ ಮಾಡೋ ಪದ್ಧತಿ ಉಳಿದಿದೆ. ಯಾಕೆಂದರೆ ಇದೇ ಕಾರಣ. 1 ವರ್ಷದ ಅಂತರದಲ್ಲಿ ಸನ್ಯಾಸ ಸ್ವೀಕಾರ ಮಾಡಿರ್ತಾರೆ. ಒಬ್ಬರಿಗೆ 1 ಚಾತುರ್ಮಾಸ್ಯ ಮಾತ್ರ ಜಾಸ್ತಿ ಆಗಿರುತ್ತೆ, 1 ಮಾತ್ರ ಕಡಿಮೆ ಆಗಿರುತ್ತೆ ಕಿರಿಯರಿಗೆ. ಆದ್ರೂ ಸಹ ಇವರು ಅವರಿಗೆ ನಮಸ್ಕಾರ ಮಾಡ್ತಾರೆ. ಹಾಗಿಲ್ಲದೇ ಇದ್ರೆ ಏನಾಗುತ್ತೆ ಕೇಳಿದ್ರೆ, ಆ ಪರಂಪರೆ ಸಂಪ್ರದಾಯ ನಷ್ಟವಾಗಿ ಹೋಗುತ್ತೆ. ಅದರ ರಕ್ಷಣೆಯೂ ಸಹ ಶಾಸ್ತ್ರದ ಹೊಣೆ. ಹಾಗಾಗಿ ಗುರುಗಳ ಜೊತೆಗೆ ಎಂದೂ ಸಹ ಅದ್ವೈತ ಭಾವ ಇಲ್ಲ. ನಾನು ಹಿಂದೆ ಹೇಳಿದ್ದೇನೋ ಇಲ್ಲ ಗೊತ್ತಿಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರು ಮಠಾಧೀಶರಿದ್ದರು. ಅವರು ಪ್ರಾತಸ್ಮರಣೀಯಂತಹ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಹತ್ರ ಅವರು ಅಧ್ಯಯನ ಮಾಡ್ತಾಯಿದ್ರು. ಆಮೇಲೆ ಅವರು ತುಂಬ ಸಮರ್ಥರಾಗಿದ್ದರು ಶಿಷ್ಯರು. ಅವರು ತಮಿಳುನಾಡು ಕಡೆ ತಾನು ಹೋಗಿ ಸಂಚಾರ ಮಾಡಿ ಬರಬೇಕು ಅಂತ ಕೇಳಿದರು. ಅವರು ಆಗಲಿ ಅಂಥೇಳಿ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಅವರಿಗೆ ಅನುಗ್ರಹ ಮಾಡಿ ಒಂದು ಪತ್ರವನ್ನು ಕೊಟ್ಟರು. ಸ್ವತಃ ಜಗದ್ಗುರು ಪೀಠಾಧಿಪತಿಗಳು ಬಂದರೆ ನೀವು ಹೇಗೆ ನೋಡ್ಕೊಳ್ತೀರೋ ಹಾಗೆ ಈ ಯತಿಗಳನ್ನು ನೋಡ್ಕೊಳ್ಬೇಕು ಅಂತ. ಅಲ್ಲಿ ಸಂಚಾರ ಮಾಡ್ತಾ ಇರುವಾಗ ಇವರಿಗೊಂದು ಸುದ್ದಿ ಬಂತು. ಗುರುಗಳು ತೀರಾ ಅಂತರ್ಮುಖರಾಗಿ ಅವರ ಆರೋಗ್ಯ ಹದಗೆಟ್ಟು ಹೋಗಿದೆ ಅಂತ ಸುದ್ದಿ ಬಂತು. ಅವರು ಸಾಕಷ್ಟು ಎತ್ತರಕ್ಕೇರಿದ ಶಿಷ್ಯ. ಅವರ ಕವಿತಾ ರಚನಾ ಸಾಮರ್ಥ್ಯ ಶಕ್ತಿ ಮತ್ತು ಅವರ ಪಾಂಡಿತ್ಯ ಎಲ್ಲ ತುಂಬ ಮೆಚ್ಚುಗೆ ಆಗಿತ್ತು. ತಮಿಳುನಾಡಿನಲ್ಲಿ ಅವರನ್ನು ಮಳೆಯ ಸ್ವಾಮಿಗಳು ಅಂತ ಕರೆದ್ರು. ಅವರು ಹೋದಲ್ಲೆಲ್ಲ ಮಳೆ ಆಯಿತು. ಆವಾಗ ಇಷ್ಟು ಸಮರ್ಥನಾದ ಶಿಷ್ಯ ಗುರುಗಳಿಗೆ ಆರೋಗ್ಯ ವ್ಯತ್ಯಾಸ ಆಗಿದೆ ಅಂತ ಕೇಳಿದ ತಕ್ಷಣ ತಮ್ಮ ಪ್ರಯಾಣವನ್ನು ಮೊಟಕು ಮಾಡಿ ನೇರ ಶೃಂಗೇರಿಗೆ ಬಂದರು. ಶೃಂಗೇರಿಗೆ ಬರುವಾಗ ಇಲ್ಲಿ ಅವರನ್ನ ಸ್ವಲ್ಪ ಒಳಗೆ ಇಟ್ಟಿಸಿದ್ರು. ಆಗ ಆರೋಗ್ಯ ಸರಿಯಾಗಿಲ್ಲ ಅಂತ. ಜ್ಞಾನಿಗಳನ್ನು ಎಷ್ಟೇ ಒಳಗಿಟ್ರೂ ಸಹ ಆ ಆಂತರ್ಯ ಏನು ಒಂದು ಸಾಮಾನ್ಯರಿಗೆ ಗೊತ್ತಾಗೋದಿಲ್ವಲ್ಲ. ಅಲ್ಲಿ ಇನ್ನೇನು ಒಂದು 8 ತಾಸಿಗೆ ಶೃಂಗೇರಿಗೆ ತಲುಪ್ತಾರೆ ಅವರ ಶಿಷ್ಯರು. ಒಳಗಡೆಯಿಂದ ಒಂದು ಚೀಟಿ ಬಂತು ಹೊರಗಿಡುವ ಪರಿಚಾರಕರಿಗೆ, ಇವತ್ತು ಅವರು ಬರ್ತಾ ಇದ್ದಾರೆ, ಅವ್ರನ್ನ ಸರಿಯಾಗಿ ಸ್ವೀಕಾರ ಮಾಡಿ ಅಂತ ಚೀಟಿ. ಯಾರಿಗೂ ಗೊತ್ತಿಲ್ಲ ಅವರು ಬರುವ ವಿಷಯ. ಗಾಬರಿ ಆಯ್ತು ಅವ್ರಿಗೆ. ಏನೋ ಮೊದಲೇ ಸರಿ ಇಲ್ಲ ಅಂತಾನೆ ನಾವು ಒಳಗಡೆ ಇಟ್ಟಿರೋದು ಅವ್ರನ್ನ ಹೀಗೆ ಅಂತ ಅಂದ್ಕೊಂಡ್ರು. ಆದರೆ ಅಂದು ಮಧ್ಯಾಹ್ನ ಅವರು ಹಾಜರಾದರು. ಆಗ ದಿಗಿಲು ಬಡಿತು ಎಲ್ಲರಿಗೂ ಸಹ ಏನು ಅಂತ. ಆಮೇಲೆ ಬಂದ್ರೂ ಸಹ ಒಳಗೆ ಬಿಡಲಿಲ್ಲ ಅವ್ರನ್ನ. 2ನೇ ಚೀಟಿ ಬಂತು, ತಕ್ಷಣ ಅವ್ರನ್ನ ಒಳಕ್ಕೆ ಬಿಡುವುದು ಅಂತ.
ಅದನ್ನು ಅಲ್ಲಗಳೆಯುವ ಶಕ್ತಿ ಯಾರಿಗುಂಟು? ಹೋದರು. ಆಗ ಯಾಕೆ ಪ್ರಯಾಣ ಮೊಟಕುಗೊಳಿಸಿದ್ರಿ? ಅಂತರ್ಮುಖರಾದವರು ಶಿಷ್ಯರಿಗೋಸ್ಕರ ಬಹಿರ್ಮುಖರಾದ ಹಾಗೆ. ಇಲ್ಲ, ಈ ಥರ ಸುದ್ದಿ ಕೇಳಿದೆ, ಗುರುಗಳನ್ನು ನೋಡಿ ಹೋಗೋಣ ಅಂತ ಬಂದೆ. ಇಲ್ಲಪ್ಪ, ಈ ಸ್ಥಿತಿ ಹೋಗಬೇಕು ಅಂತಲೇ ಅಲ್ವ ನಾವೆಲ್ಲ ಪ್ರಯತ್ನ ಮಾಡೋದು. ಏನೂ ಆಗಲಿಲ್ಲ, ಯೋಚನೆ ಮಾಡಬೇಡಿ, ನಾಳೆ ಬೆಳಗ್ಗೆ ಬನ್ನಿ ಮಾತನಾಡೋಣ. ಬೆಳಗ್ಗೆ ಸರಿಯಾಗಿ ಹೋದಾಗ ಅವರು ನೋಡಿದ್ದು ಸಾಕ್ಷಾತ್ ಅವಧೂತ ಗುರುಗಳನ್ನು. ಆಮೇಲೆ ಹೇಳ್ತಾರೆ, ಏನೂ ಆಗಿಲ್ಲಪ್ಪ, ಯಾವುದು ಆಗಬೇಕೋ ಅದು ಆಗ್ತಾ ಇದೆ, ಹೋಗಿ ಬನ್ನಿ ಹೀಗೆ ಅಂಥೇಳಿ ಮತ್ತೆ ಪುನಃ ಆಶೀರ್ವಾದ ಮಾಡಿ ಅವರನ್ನು ಕಳಿಸಿದರು. ಅಷ್ಟು ಎತ್ತರದ ಗುರುಗಳು, ಅಷ್ಟು ಎತ್ತರದ ಶಿಷ್ಯ, ಆದರೂ ಸಹ ಗುರು ಶಿಷ್ಯರೇ. ಅಷ್ಟು ಹಿನ್ನೆಲೆಯಲ್ಲಿ ನಾದ್ವೈತಂ ಗುರುಣ ಸಹ, ಗುರುವಿನೊಂದಿಗೆ ಅದ್ವೈತ ಕ್ರಿಯೆ ಇಲ್ಲ. ಅಷ್ಟಾದ ಮೇಲೆ ಈಗ ಶಿಷ್ಯ ನಮಸ್ಕಾರ ಮಾಡಿದ್ದಕ್ಕೆ ಇಷ್ಟು ಸಮರ್ಥನೆ. ಈಗ ಶಿಷ್ಯ ಹೇಳ್ತಾನೆ, ನಮೋ ನಮಸ್ತೆ ಗುರವೇ ಮಹಾತ್ಮನೆ ವಿಮುಕ್ತ ಸಂಗಾಯ ಸದುತ್ತಮಾಯ ನಿತ್ಯಾದ್ವಯಾನಂದ ರಸಸ್ವರೂಪಿಣೆ ಭೂಮ್ನೆ ಸದಾ ಪಾರದಯಾಂಬುಧಾಮ್ನೆ. ಇನ್ನೊಂದು ಸಲ, ನಮೋ ನಮಸ್ತೆ ಗುರವೇ ಮಹಾತ್ಮನೆ ವಿಮುಕ್ತ ಸಂಗಾಯ ಸದುತ್ತಮಾಯ ನಿತ್ಯಾದ್ವಯಾನಂದ ರಸಸ್ವರೂಪಿಣೆ ಭೂಮ್ನೆ ಸದಾ ಪಾರದಯಾಂಬುಧಾಮ್ನೆ. 487ನೇ ಶ್ಲೋಕ. ಮಹಾತ್ಮನು, ಸಂಗರಹಿತನು, ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠನು, ನಿತ್ಯನು, ಅದ್ವಯನು, ಆನಂದರಸ ಸ್ವರೂಪನು, ಭೂಮನು, ಸದಾ ಕರುಣಾಸಾಗರನಾದ ಹೇ ಗುರೋ, ನಿನಗೆ ನಮೋ ನಮಃ, ಅನಂತ ನಮಸ್ಕಾರಗಳು ಅಂತ ಶಿಷ್ಯ ನಮಸ್ಕಾರ ಮಾಡಿದ. ವಿವರಣೆ ಕೊಟ್ಬಿಡ್ತೇನೆ, ಆಮೇಲೆ ಬೇರೆ ವಿಷಯವನ್ನು ಹೇಳೋಣ. ಅಲ್ಲಿ ಶಬ್ದ ಉಂಟು ನೋಡಿ, ಶ್ಲೋಕದ ಪೂರ್ವಾರ್ಧದ ಕೊನೆಯ ಶಬ್ದ ಸದುತ್ತಮಾಯ ಅಂತ. ಇದಕ್ಕೆಲ್ಲ ಶಾಸ್ತ್ರದ ವಿವರಣೆ ಇಲ್ಲದಿದ್ದರೆ ಶಬ್ದ ಅರ್ಥ ಆಗುವುದಿಲ್ಲ. ಸತ್ ಅಂದರೆ ಬ್ರಹ್ಮವಸ್ತು ಅಂತ ಅರ್ಥ. ನಾನು ಪದೇ ಪದೇ ಹೇಳಿದ್ದೇನೆ, ಭಗವಂತ ಗೀತೆಯಲ್ಲಿ ಹೇಳಿದ್ದೇನೆ, ಜ್ಞಾಪಿಸಿದ್ದೇನೆ, ಮತ್ತೆ ಜ್ಞಾಪಿಸುತ್ತೇನೆ. ಸತ್ ಅಂದರೆ ಬ್ರಹ್ಮ ಅಂದರೆ ಎಲ್ಲಿ ಅಂದರೆ ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ ಅಂತ. ಬ್ರಹ್ಮವಸ್ತುವನ್ನು ಶಾಸ್ತ್ರ 3 ಶಬ್ದದಿಂದ ಕರೆದಿದೆ. ಒಂದು ಓಂ, ಸತ್ ಮತ್ತು ತತ್ ಅಂತ. ಇಲ್ಲಿರುವುದು ಸತ್. ಸದುತ್ತಮಾಯ ಅಂದರೆ ಅರ್ಥ ಏನು ಅಂದರೆ ಬ್ರಹ್ಮಜ್ಞಾನಿಗಳಲ್ಲಿ ಉತ್ತಮರಾದವರು ತಾವು ಅಂತ ಅರ್ಥ. ಇಷ್ಟು ನಮಗೆ ಅರ್ಥ ಆಗಬೇಕಿದ್ರೆ ಈ ಎಲ್ಲ ಶಬ್ದಗಳ ಪರಿಚಯ ಇದ್ದರೆ, ಓಹೋ ಇದಕ್ಕೆ ಈ ಅರ್ಥ ಇದೆ ಅಂತ ಗೊತ್ತಿದ್ರೆ ಆಗುತ್ತೆ, ಅಲ್ಲದಿದ್ದರೆ ಆಗೋದಿಲ್ಲ. ಹಾಗಾಗಿ ಸದುತ್ತಮಾಯ ಅಂದರೆ ಬ್ರಹ್ಮವಿದ್ ವರಿಷ್ಠರಾದಂಥವರಿಗೆ. ಮತ್ತು ಭೂಮ್ನೆ ಅಂತ ಇನ್ನೊಂದು ಶಬ್ದ ಉಂಟು ಅಲ್ಲಿ ಉತ್ತರಾರ್ಧದಲ್ಲಿ, ಭೂಮ್ನೆ ಸದಾಪಾರ ದಯಾಂಬುಧಾಮ್ನೆ ಅಂತ. ಭೂಮ ಅನ್ನೋದಕ್ಕೆ ಅರ್ಥ ಅತ್ಯಂತ ವಿಶಾಲವಾದದ್ದು ಅಂತ. ಅತ್ಯಂತ ವಿಶಾಲವಾದದ್ದು. ವಿಶಾಲವಾದದ್ದು ಅಂದರೆ ಎಲ್ಲ ಕಡೆಗೂ ಅದು ಉಂಟು, ಅದು ಇಲ್ಲದೆ ಇರುವ ಸ್ಥಳವೇ ಇಲ್ಲ. ಅದಕ್ಕೆ ಭೂಮಾ ಅಂತ ಹೆಸರು. ಅದರ ಚತುರ್ಥಿ ವಿಭಕ್ತಿ ಭೂಮ್ನೆ ಅಂದರೆ ಅತ್ಯಂತ ವ್ಯಾಪಕ ಸ್ವರೂಪರಾದ. ಅಂದರೆ ಈಗ ನಾನು ನಿಮ್ಮನ್ನು ದೇಹ ಭಾವದಿಂದ ನೋಡ್ತಾ ಇಲ್ಲ, ಆ ಚೈತನ್ಯ ಸ್ವರೂಪರಾಗಿಯೇ ನನಗೆ ಕಾಣಿಸ್ತಾ ಇದ್ದೀರಿ. ಚೈತನ್ಯ ಎಲ್ಲ ಕಡೆಗೂ ವ್ಯಾಪಿಸಿದೆ, ಹಾಗಾಗಿ ನೀವು ಭೂಮಾ ಸ್ವರೂಪರು ಅಂದುಕೊಂಡು ಭೂಮ್ನೆ ಅನ್ನುವಂತಹ ಶಬ್ದ ಪ್ರಯೋಗವನ್ನು ಮಾಡಿದ. ಅಂದರೆ ಬ್ರಹ್ಮವಸ್ತುವಿಗಿಂತ ವ್ಯತಿರಿಕ್ತವಾದವರು ತಾವಲ್ಲ. ಈಗ ಆ ಅನುಭವ ನನಗೆ ನಿಖರ ಆಗಿದೆ ಈಗ ಅಂತ ಹೇಳಿದ. ಮತ್ತೆ
ಅಪಾರ, ಅಲ್ಲೊಂದು ಶಬ್ದ ಉಂಟಲ್ಲಿ, ಸದಾಪಾರ ದಯಾಂಬುಧಾಮ್ನೇ ಅಂತ. ಸದಾ ಸರ್ವಕಾಲದಲ್ಲೂ ದಯಾ ಅಂದರೆ ದಯೆಯಿಂದ ಕೂಡಿದವರು. ಆ ಬರೇ ದಯೆಯಲ್ಲ, ಆ ದಯೆಯೇ ನೀರು. ದಯಾಪಾರ, ಅಪಾರವಾದಂಥ ದಯೆಯಿಂದ ಕೂಡಿದಂಥ ಅಂಬು ನೀರು, ಅದಕ್ಕೆ ಆಶ್ರಯವಾದದ್ದು. ಅಂದರೆ ವಿಶಾಲವಾದ ದಯೆ ಎನ್ನುವಂತಹ ನೀರಿನಿಂದ ಕೂಡಿದ ಸ್ಥಳ ಯಾವುದು ಅಂದರೆ ದಯಾಸಮುದ್ರ, ಕರುಣಾ ಸಮುದ್ರರು ತಾವು ಅಂತ. ಯಾಕೆ ಕರುಣಾ ಸಮುದ್ರರು ಮತ್ತು ಆಮೇಲೆ ನೋಡೋಣ ಅದನ್ನು. ಹಾಗಾಗಿ ಅಂಥ ಕರುಣಾ ಸಮುದ್ರರಾದಂಥವರಿಗೆ ಮತ್ತೆ ನಿತ್ಯಾದ್ವಯಾನಂದ ರಸಸ್ವರೂಪಿಣೆ, ನಿತ್ಯವೂ ಅದ್ವಯ ಸ್ವರೂಪರಾದಂತಹ ಆ ಆನಂದದ ರಸಭಟ್ಟಿಯಾದಂತಹ ಮಹಾತ್ಮರಾದಂತಹ ಗುರುಗಳಿಗೆ ನಮೋ ನಮಃ, ನಮೋ ನಮಃ. ಇದಿಷ್ಟು ಈ ಶ್ಲೋಕದ ಒಂದು ಸ್ಥೂಲವಾದಂತಹ ಅರ್ಥ. ಅಲ್ಲ ಶಬ್ದ ಉಂಟು, ಗುರು ಅಂತ ಶಬ್ದ ಉಂಟು. ಗುರು ಅಂದರೆ ಯಾರು? ಸದ್ಯ ಉತ್ತರ ಹೇಳಲಿಲ್ಲ, ಸಮಾಧಾನ ಪಟ್ಟೆ ನಾನು. ಯಾಕೆಂದರೆ ಇವತ್ತು ಈ ಶಬ್ದ ಅದು ಎಲ್ಲಿರಬೇಕೋ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟಿದೆ. ರಿಕ್ಷಾ ಸ್ಟ್ಯಾಂಡ್ಗಳಲ್ಲಿ, ಬೇರೆ ಬೇರೆ ಕಡೆಗೆ. ಅಂದರೆ ಆ ಶಬ್ದವನ್ನು ನಾವು ಎರ್ರ ಬಿರ್ರ ಬಳಸೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೇವೆ. ಯಾಕೆ ಕೇಳಿದರೆ, ಯಾವಾಗ ಶಬ್ದದ ಅರ್ಥ ನಮಗೆ ಗೊತ್ತಾಗೋದಿಲ್ವೋ ಆಗ ನಾವು ಅದನ್ನು ಎರ್ರ ಬಿರ್ರ ಬಳಸ್ತೇವೆ. ಹಾಗಿದ್ರೆ ಗುರು ಅನ್ನೋದಕ್ಕೆ ಅರ್ಥ ಏನು ಅಂದರೆ, ನಾವು ಇಂಗ್ಲೀಷಲ್ಲಿ ಕೇಳಿದ್ರೆ ಸುಲಭವಾಗಿಬಿಡ್ತೇವೆ, ಮಾಸ್ಟ್ರು, ಟೀಚರು ಅಂತ ಏನೇನಲ್ಲ. ಈ ಯಾವ ಶಬ್ದಗಳು ಆ ಶಬ್ದ ಹತ್ತಿರಕ್ಕೂ ಬರೋಲ್ಲ. ಅಷ್ಟೇ ಅಲ್ಲ, ಸಂಸ್ಕೃತದಲ್ಲೇ ಬೇರೆ ಬೇರೆ ಶಬ್ದಗಳುಂಟು. ಆಚಾರ್ಯ, ದೇಶಿಕ, ಉಪದೇಶಕ, ಎಲ್ಲ ಶಬ್ದಗಳುಂಟು. ಈ ಶಬ್ದಗಳೂ ಸಹ ಗುರು ಎನ್ನುವಂತಹ ಶಬ್ದದ ಸನಿಹಕ್ಕೂ ಬರೋದಿಲ್ಲ. ಸ್ವಾರಸ್ಯ ಅಂದರೆ, ಆದರೆ ಗುರುವಾದನು ಇವೆಲ್ಲವೂ ಆಗಬಲ್ಲ. ದೇಶಿಕನೂ ಆಗಬಲ್ಲ, ಉಪದೇಶಕನೂ ಆಗಬಲ್ಲ, ಆಚಾರ್ಯನೂ ಆಗಬಲ್ಲ, ಎಲ್ಲ ಆಗಬಲ್ಲ. ಆದರೆ ಇವರು ಯಾರೂ ಸಹ ಗುರು ಆಗೋದಕ್ಕೆ ಆಗೋದಿಲ್ಲ. ಹಾಗಿದ್ರೆ ಗುರು ಅಂದರೆ ಏನು? ಅದಕ್ಕೂ ಭಗವತ್ಪಾದರು ಹೇಳ್ತಾರೆ ಉತ್ತರನ. ಅವರ ಪ್ರಶ್ನೋತ್ತರ ಮಾಲಿಕೆ ಅಂತ ಒಂದು ಗ್ರಂಥ, ಬಹಳ ಸುಂದರವಾದ ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ. ಹಾಗೆ ಆ ಗ್ರಂಥದ ಹೆಸರೇ ಪ್ರಶ್ನೋತ್ತರ ಮಾಲಿಕಾ ಅಂತ. ಅಲ್ಲಿ ಹೇಳ್ತಾರೆ ಅವರು, ಕೋ ಗುರುಹು, ಗುರು ಅಂದರೆ ಯಾರು? ಅದಕ್ಕೆ ಉತ್ತರ ಹೇಳ್ತಾರೆ, ಅಧಿಗತ ತತ್ವ ಶಿಷ್ಯಹಿತಾಯ ಉದ್ಯತ ಸತತಂ. ಗುರು ಅಂತ ಕರೆಸ್ಕೊಳ್ಳೋವನಿಗೆ ಈ ಎರಡು ಅರ್ಹತೆಗಳಿರಬೇಕು. ಒಂದು ಅಧಿಗತ ತತ್ವ, ಅವನು ತತ್ವವನ್ನು ತಿಳಿದಿರಬೇಕು, ಮತ್ತು ಶಿಷ್ಯನ ಹಿತಕ್ಕಾಗಿ ನಿರಂತರ ಪ್ರಯತ್ನಿಸಬೇಕು. ಈ ಎರಡು ಅರ್ಹತೆ ಇರಬೇಕು. ಈ ಎರಡರ ಒಂದು ಇಲ್ದಿದ್ರೂ ಸಹ ಅವನು ಗುರು ಅಂತ ಕರೆಸ್ಕೊಳ್ಳೋದಕ್ಕೆ ಲಾಯಕ್ ಅಲ್ಲ, ಯೋಗ್ಯನಲ್ಲ. ಪ್ರಶ್ನೆ ಇಷ್ಟೇ, ಅಧಿಗತ ತತ್ವ, ತತ್ವನ ತಿಳಿದಿರಬೇಕು. ತತ್ವ ಅಂದರೆ ಏನು? ಮತ್ಮನ ಬಂತು ಸಮಸ್ಯೆ ನೋಡಿ. ತತ್ವ ಅನ್ನೋದಕ್ಕೆ ಅರ್ಥ ಮೂಲ ಕಾರಣ ಅಂತ ಅರ್ಥ. ಈಗ ಉದಾಹರಣೆಗೆ, ಇಲ್ಲೊಂದು ಮಡಕೆ ಇದೆ, ಆ ಮಡಕೆಯ ತತ್ವ ಮಣ್ಣು ಅಲ್ವಾ? ಯಾಕೆ ನಾವು ಮಣ್ಣನ್ನು ತೆಗೆದ್ರೆ ಮಡಕೆ ಇರೋದಿಲ್ಲ. ಹಾಗಾಗಿ ಮಡಕೆಯ ತತ್ವ ಮಣ್ಣು. ಇಲ್ಲೊಂದು ಆಭರಣ ಇದೆ ಬಂಗಾರದ್ದು, ಆ ಆಭರಣದ ತತ್ವ ಬಂಗಾರ. ಹಾಗೇನೆ ಪ್ರಪಂಚ ಇದೆ, ತೋರ್ತಾ ಇದೆ, ಇದರ ತತ್ವ ಬ್ರಹ್ಮವಸ್ತು. ಆದ್ದರಿಂದ ತತ್ವ ಅಂದರೆ ಏನಂತ ಅರ್ಥ? ಪ್ರಪಂಚ ಮೂಲವಾದ ಕಾರಣ ಬ್ರಹ್ಮವಸ್ತು. ಅದನ್ನು ಅಧಿಗತ ತಿಳಿದವನು. ಅಧಿಗತ ತತ್ವ ಅಂದ್ರೂ ಒಂದೇ, ಬ್ರಹ್ಮಜ್ಞಾನಿ ಅಂದ್ರೂ ಒಂದೇ. ದಯವಿಟ್ಟು ಯಾವುದಾದ್ರು ಯೂನಿವರ್ಸಿಟಿಯಲ್ಲಿ ತತ್ವಶಾಸ್ತ್ರದಲ್ಲಿ MA ಮಾಡ್ಕೊಂಡು ಬಂದವ್ರ ಹತ್ರ,
ತತ್ವಶಾಸ್ತ್ರ ಅಂದರೆ ಏನ್ರಿ ಅಂತ ಕೇಳಬೇಡಿ. ಕೇಳಬೇಡಿ ಅಂದರೆ ಕಾರಣ ಇಷ್ಟೇ, ಪ್ರಾಮಾಣಿಕವಾಗಿ ಉತ್ತರ ಬರೋದಿಲ್ಲ ಅಂತ. ಉತ್ತರ ಬರ್ತದೆ ಫಿಲಾಸಫಿ ಅಂತ ಉತ್ತರ ಬರ್ತದೆ, ಆದರೆ ಇಂಗ್ಲೀಷ್ನ ಫಿಲಾಸಫಿ ಇಷ್ಟು ಅರ್ಥವನ್ನು ಕೊಡುವುದಿಲ್ಲ. ಹಾಗಾಗಿ ಅಧಿಗತ ತತ್ವ ಅಂದರೆ ಪ್ರಪಂಚ ಮೂಲವಾದ ವಸ್ತುವನ್ನು ತಿಳಿದವನು ಅವನು ಮಾತ್ರ ಗುರುವಾಗಬಲ್ಲ. ಅದನ್ನು ತಿಳಿದೇ ಇದ್ದವನು ಗುರು ಅಲ್ಲ. ಒಂದಾಯ್ತು ಅಧಿಗತ ತತ್ವ. ಮತ್ತೆರಡನೇದು ಶಿಷ್ಯ ಹಿತಾಯ ಉದ್ಯತ ಸತತಂ. ಶಿಷ್ಯನ ಹಿತಕ್ಕಾಗಿ ಸತತ ಉದ್ಯತ, ನಿರಂತರ ಪ್ರಯತ್ನ ಮಾಡಬೇಕು ಅಂತ. ಅಂದರೆ ಆತ ಗುರು ತನ್ನ ಸಾಧನೆಯ ಜೊತೆಗೆ ಶಿಷ್ಯನ ಕಡೆಗೆ ಒಂದು ದೃಷ್ಟಿಯನ್ನು ಸದಾ ಇಟ್ಟಿರ್ತಾನೆ. ಅವನ ಸಾಧನೆ ಹೇಗೆ ಹೋಗ್ತಾ ಇದೆ, ಏನು ಎತ್ತ ಅಂತೆಲ್ಲ. ಹಾಗೆ ವ್ಯತ್ಯಾಸ ಆದರೆ ತಿಳಿಸಿ ಹೇಳುವಂಥವನು, ಆ ಅರ್ಹತೆ ಇರುವವನು ಅವನು ಗುರು. ಶಿಷ್ಯರ ಹಿತವನ್ನು ನಾನು ಬಯಸೋದಿಲ್ಲ ಅಂತಾದರೆ ಅವನು ಗುರು ಆಗಲಾರ. ಅಲ್ಲಿಗೆ ನೋಟ್ಸ್ ಇಟ್ಕೊಂಡು ಪಾಠ ಮಾಡುವಂಥವರು ಗುರುಗಳಲ್ಲ. ಶಿಷ್ಯರ ಹಿತವನ್ನು ಬಯಸದೇ ಇರುವವರು ಅವರೂ ಸಹ ಗುರುಗಳಲ್ಲ. ಹಾಗಿದ್ರೆ ಇವರೆಲ್ಲ ಏನು? ಇವರೆಲ್ಲ ಮಾಸ್ಟರ್ಗಳಾಗ್ಬೋದು, ಟೀಚರ್ ಆಗ್ಬೋದು, ಸರ್ ಆಗ್ಬೋದು, ಎಲ್ಲ ಆಗ್ಬೋದು. ಅದು ಅಂದ್ಬಿಟ್ಟು ಬೇರೆ ಎಲ್ಲ ಶಬ್ದದಿಂದ ಕರಿಬಹುದು. ಆದರೆ ಗುರು ಅಂತ ಕರೆಸ್ಕೊಳ್ಳೋದಕ್ಕೆ ಯೋಗ್ಯರಲ್ಲ. ಆಚಾರ್ಯರ ದಕ್ಷಿಣಾಮೂರ್ತಿ ಸ್ತೋತ್ರಕ್ಕೆ ದೊಡ್ಡ ಯತಿಗಳು ವ್ಯಾಖ್ಯಾನ ಬರೆದವರು ಈ ಗುರು ಅನ್ನೋ ಶಬ್ದಕ್ಕೆ ವಿವರಣೆ ಕೊಡ್ತಾರೆ. ಗುರು ಅನ್ನೋದಕ್ಕೇನು? ಗೃಣಾತಿ ಅಂದರೆ ತತ್ವಂ ಉಪದಿಶತಿ ಇತಿ ಗುರು. ತತ್ವವನ್ನು ಯಾವನು ಉಪದೇಶ ಮಾಡ್ತಾನೋ ಅವನು ಮಾತ್ರ ಗುರು. ತತ್ವ ಅಂದರೆ ಏನು ಅಂತ ಈಗ ತಾನೇ ನಾವು ನೋಡಿದ್ದೇವೆ. ಆದ್ದರಿಂದ ಬ್ರಹ್ಮ ವಿಚಾರವನ್ನು ಬೋಧಿಸುವವನು ಗುರುವೇ ಅಷ್ಟೇ ಹೊರತು ತದ್ ಅತಿರಿಕ್ತವಾದ ವಿಷಯವನ್ನು ಬೋಧಿಸುವವನು ಗುರು ಅಲ್ಲ. ಗೃಣಾತಿ ತತ್ವಂ ಶಿಷ್ಯೇಭ್ಯ ಬೋಧಯತಿ ಇತಿ ಗುರು ಅಂತ ವಿವರಣೆ. ಹಾಗಾಗಿ ಆ ಗುರು ಅಂತ ಆಗಬೇಕಿದ್ರೆ ಇಷ್ಟು ಅರ್ಹತೆ ಇರಬೇಕು. ಶಿಷ್ಯ ಹಿತಾಯ ಉದ್ಯತ ಸತತಂ. ಶಿಷ್ಯನ ಹಿತವನ್ನು ನಿರಂತರವಾಗಿ ಬಯಸಬೇಕು. ನಿರಂತರವಾಗಿ ಯಾಕೆ ಬಯಸಬೇಕು ಅಂತ ಕೇಳಿದರೆ ಅವನಿಂದ ಸರ್ಟಿಫಿಕೇಟ್ ತಗೊಳ್ಳೋದಕ್ಕಾಗಿ ಅಲ್ಲ. ಆ ಶಿಷ್ಯ ಅಂದ್ರೆ ಅಲ್ಲಿ ಏನು ಕೇಳಿದರೆ ತಾನು ತಿಳಿದ ಜ್ಞಾನವನ್ನು ಅವನಿಗೆ ಕೊಟ್ಟು ಅವನನ್ನು ತನ್ನ ಸ್ವರೂಪವನ್ನಾಗಿ ಮಾಡಿದ ಮೇಲೆ ಅವನು ಜ್ಞಾನಸ್ವರೂಪನೇ ಆಗ್ತಾನೆ. ಆದ್ದರಿಂದ ಆ ಜ್ಞಾನ ಪರಂಪರೆಯ ಉತ್ತರಾಧಿಕಾರಿ ಅವನು. ನಿನ್ನೆ ದಿವಸ ನಾನು ಇದನ್ನು ಹೇಳಿದ್ದೇನೆ. ಹಾಗಾಗಿ ಶಿಷ್ಯನಿಗೆ ಕೆಡುಕನ್ನು ಬಯಸಿದರೆ ಆ ಜ್ಞಾನ ಪರಂಪರೆಗೆ ಕುಠಾರಾಘಾತವನ್ನು ಮಾಡಿದಾಗ, ಅದಕ್ಕೋಸ್ಕರ ಮಾಡೋದಿಲ್ಲ ಜ್ಞಾನಿಗಳು. ಸೂತರಾಮ್ ಮಾಡೋದಿಲ್ಲ. ನಾನು ಹಿಂದೆ ಈ ವಿಷಯದಲ್ಲಿ ರಮಣರ ಮತ್ತು ವಾಸಿಷ್ಠ ಗಣಪತಿ ಮುನಿಗಳ ವಿಷಯವನ್ನು ಹೇಳಿದ್ದೇನೆ. ಎಷ್ಟು ಕಳಕಳಿ ಇರುತ್ತೆ ಅಂತ ಕೇಳಿದರೆ, ವಾಸಿಷ್ಠ ಗಣಪತಿ ಮುನಿಗಳು ಹೇಳ್ತಾರೆ, ನಾನು ಇಷ್ಟೆಲ್ಲ ಕರ್ಮಗಳನ್ನು ಮಾಡಿದೆ, ಇಷ್ಟು ಗ್ರಂಥ ಅಧ್ಯಯನ ಮಾಡಿದ್ದೇನೆ, ಆದರೂ ಸಹ ನನಗೆ ಒಳಗಡೆಯಿಂದ ಸಿಗಬೇಕಾದದ್ದು ಸಿಗ್ತಾ ಇಲ್ಲ. ಯಾಕೆ? ವಯಸ್ಸಿನಲ್ಲಿ ರಮಣರಿಗಿಂತ ದೊಡ್ಡವರವರು. ಆಗ ಅವರು ಹೇಳ್ತಾರೆ, ಹೀಗೆ ಮಾಡಿ, ಹೀಗೆ ಮಾಡಿ, ಹೀಗೆ ಮಾಡಿ, ಹೀಗೆ ಮಾಡಿ ಅಂತ. ಅದೇ ದಾರಿಯಲ್ಲಿ ಮುಂದುವರೆದರು. ಆಗ ಅವರಿಗೆ ಸಮಾಧಾನ ಆಯಿತು. ಅಷ್ಟಾದ್ರೂ ಸಹ ಅವರು ಒಂದು ಗ್ರಂಥ ಬರೀಲಿಕ್ಕೆ ಮುಂದಾಗಿದ್ದರು, ಉಮಾಸಹಸ್ರನಾಮ ಅಂತ. ಆಗ ಅವರ ಪ್ರಾಯಶಃ ನಾನು ಇದನ್ನು ಹೇಳಿದ್ದೇನೆ ಎಲ್ಲ ಗೊತ್ತಿಲ್ಲ, ಯಾಕೆಂದರೆ ಬಹಳಷ್ಟು ಕಡೆ ಹೇಳ್ತೇನೆ, ಎಲ್ಲಿ ಹೇಳಿದ್ದು ಎಲ್ಲಿ ಬಿಟ್ಟಿದ್ದು ಗೊತ್ತಾಗೋದಿಲ್ಲ. ಆಗ ಅವ್ರು ಹೇಳ್ತಾರೆ, ನಾನಾ ಭಗವಾನ್ ಅಂತ ಕರೆದಿದ್ದವರು, ರಮಣರನ್ನ ಭಗವಾನ್ ಅಂತ ಕರೆದವರೇ ವಾಸಿಷ್ಠರು. ಏನು ಮಾಡಿದ್ರು ಹೋಗ್ತಾ ಇಲ್ಲ, ಏನು ಮಾಡಲಿ ಅಂತ. ನೋಡಿ ಆ ಕರುಣೆ ಹೇಗಿರುತ್ತೆ ಅನ್ನೋದಕ್ಕೆ. ಹೌದಾ, ನೋಡಿ ಪ್ರಯತ್ನ ಮಾಡಿ ಅಂತಂದರು. ಆಗಲಿಲ್ಲ. ಆಮೇಲೆ ಯಾಕೆಂದರೆ ಜಗನ್ಮಾತೆಯ ವಿಷಯವನ್ನು ತಿಳಿಸುವ ಕೃತಿ
ಅರ್ಧಕ್ಕೆ ನಿಲ್ಲಬಾರ್ದು. ಅದು ಸತ್ಸಂಕಲ್ಪ, ಒಳ್ಳೆಯ ಯೋಚನೆ, ಆಕೆಯ ಮಹಿಮೆಯನ್ನು ತಿಳಿಸುವ ಗ್ರಂಥ ಹೊರಬರುತ್ತೆ ಅಂತ ಆದರೆ ಶಿಷ್ಯ ಹಿತಾಯ ಅಂತ. ಒಂದು ಕೆಲಸ ಮಾಡಿ, ಇವತ್ತು ರಾತ್ರಿ ನಾ ಬಂದು ಕುಳಿತುಕೊಳ್ತೇನೆ, ನೀವು ಪೆನ್ ಹಿಡೀರಿ ಅಂತ ಹೇಳಿದ್ರಂತೆ. ರಮಣರು ಹೋಗಿ ಕುಳಿತರು, ವಾಸಿಷ್ಠರು ಪೆನ್ ಹಿಡಿದ್ರು. ಎಷ್ಟೋ ತಿಂಗಳುಗಳಿಂದ ಮುಂದುವರಿದೇ ಇರುವಂತಹ ಕೃತಿ ಆವತ್ತು ಬೆಳಗಾಗುವುದರೊಳಗೆ ಮುಗಿದು ಹೋಯಿತು. ಇದಲ್ವ ಶಿಷ್ಯ ಹಿತ? ಅವ್ರು ಹೇಳ್ತಾರೆ, ನನ್ನ ಮುಂದೆ ಕುಳಿತವರು ರಮಣರಲ್ಲ, ಸ್ವತಃ ಜಗನ್ಮಾತೆ ಕುಳಿತಿದ್ಲು ಅಂತ. ನಾನು ಬರೆದಿದ್ದಲ್ಲ, ನನ್ನ ಕೈ ಹಿಡಿದು ಬರೆಸಿದಳು ಅವಳು ಅಂತ. ಚೈತನ್ಯಕ್ಕೆ ಯಾವ ಲಿಂಗರೂ ಇಲ್ಲ. ಆ ಶಿಷ್ಯ ಹಿತಾಯ ಉದ್ಯತ ಸತತಂ. ಕ್ಷಮಿಸಿ, ಇದನ್ನ ನಾವು ಒಂದು ಕಡೆಗಲ್ಲ ಎಲ್ಲ ಕಡೆಗೂ ನೋಡ್ತೇವೆ. ಆ ಎತ್ತರಕ್ಕೆ ಹೋದಾಗ ಲೋಕದ ದೃಷ್ಟಿಯಲ್ಲಿ ಗುರು ಶಿಷ್ಯರು ಎನ್ನುವಂತಹ ಭಾವ ಇರುತ್ತೆ. ಯಾಕೆಂದರೆ ಪರಂಪರೆ, ಸಂಪ್ರದಾಯ ಅದು. ಆದರೆ ಆ ಕಾರುಣ್ಯ, ಆ ಒಂದು ಅನುಗ್ರಹ ದೃಷ್ಟಿ ಸದಾ ಇದ್ದೇ ಇರುತ್ತೆ. ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ಸ್ ಗ್ರಂಥ ಓದಿದ್ದೀರಿ, ಕೇಳಿದ್ದೀರಿ, ಅಥವಾ ಅಲ್ಲಲ್ಲಿ ನೋಡಿದ್ದೀರಿ, ಗೊತ್ತು ನಿಮಗೆಲ್ಲರಿಗೂ ಸಹ. ಸ್ವಾಮಿ ರಾಮ ಅವರು ತಮ್ಮ ಅನುಭವವನ್ನು ಬರೀತಾರೆ. ಯಾಕೆ ಹೇಳ್ತಿದ್ದೀನಿ ಇಷ್ಟೇ ಅಂದರೆ, ನಮೋ ನಮಸ್ತೆ ಗುರವೇ ಮಹಾತ್ಮನೇ, ಈ ವಾಕ್ಯದ ಪುಷ್ಟಿಗೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಅವರು ಕಲ್ಕಟಾ ಯೂನಿವರ್ಸಿಟಿಯ BSc ಗ್ರ್ಯಾಜುಯೇಟ್, ನಿಮ್ಗೆ ಗೊತ್ತೋದಿಲ್ಲ. ಉತ್ತರ ಕಾಶಿಯಲ್ಲಿ ಅವರ ಆಶ್ರಮ, ಅವ್ರ ಗುರುಗಳಿದ್ದದ್ದು. ಅದೊಂದು ಸಲ ಅವರು ವಿಚಾರ ಮಾಡ್ತಾರೆ. ಸಾಕಷ್ಟು ದಿನಗಳ ಕಾಲ ಅವ್ರ ಜೊತೆಗೆ ಅಧ್ಯಯನ ಮಾಡಿ, ಗುರುಗಳ ಬಳಿಯಲ್ಲಿ ಶಿಷ್ಯ ವೃತ್ತಿಯನ್ನು ಸ್ವೀಕರಿಸಿ ಅವರು ಬೇರೆ ಬೇರೆ ಕಡೆಗೆ ಹೋಗಿ ಪಾಠವನ್ನು ಮಾಡ್ತಾರೆ, ಆವಾಗ ಹೊರಗೆ ಈಚೆ ಬಂದು. ಆಗ ಒಂದು ಸಲ ವಿಚಾರ ಮಾಡ್ತಾರೆ ಅವರು, ನಾನು ಬಂದಂಥ ಉದ್ದೇಶ ನನ್ನ ಸ್ವರೂಪವನ್ನು ತಿಳಿಬೇಕು, ನಾನು ಸಮಾಧಿ ಸ್ಥಿತಿಗೆ ಹೋಗಬೇಕು, ಅಲ್ಲಿ ನಿಂತು ನನ್ನ ನಿಜವಾದ ಸ್ವರೂಪ ಏನು ಅಂತ ಅರಿಬೇಕು. ಅದು ಇನ್ನೂ ಆಗಲಿಲ್ಲ ಅದು ಅಂತ ಹೇಳಿ ವಿಚಾರ ಮಾಡ್ತಾರೆ. ಎಲ್ಲಿವರೆಗೆ ನಾನು ಅಲ್ಲಿವರೆಗೆ ಆ ಎತ್ತರಕ್ಕೆ ಹೋಗೋದಿಲ್ವೋ ಅಲ್ಲಿವರೆಗೂ ಸಹ ನಾನು ಹೇಳ್ತಾ ಇರುವಂಥ ವಿಷಯ ನನ್ನದಾಗುವುದಿಲ್ಲ. ಸ್ವಾಮಿ ರಾಮ ಅವರು ತೀರ್ಮಾನ ಮಾಡಿದರು, ನಾನು ಯೂನಿವರ್ಸಿಟಿಗಳಲ್ಲಿ ಫಿಲಾಸಫಿಯನ್ನು ಹೇಳಿದರೆ ಅದು ನನ್ನದಲ್ಲದ ಬೇರೆಯವರು ಹೇಳಿದ ವಿಷಯ ನಾನು ಹೇಳಿದಂಗೆ ಅಷ್ಟೇ ಹೊರತನು ಸಹ ಆ ವಿಷಯ ನನ್ನದಾಗುವುದಿಲ್ಲ. ಯಾಕೆಂದರೆ ಅದು ನನ್ನ ಅನುಭವ ಅಲ್ಲ, ಅಲ್ಲಿ ನನ್ನ ಅನುಭವ ಇಲ್ಲ. ನನ್ನ ಅನುಭವವೇ ಇಲ್ಲದೆ ಇದ್ಮೇಲೆ ಇದನ್ನು ಹೀಗೆ ನಂಬಿ ಅಂತ ನಾನು ಹೇಗೆ ಹೇಳಲಿ? ನಾನು ಸಾಮಾನ್ಯ ಮೇಷ್ಟ್ರಂತೆ ನೋಟ್ಸ್ ಮೇಷ್ಟ್ರಾಗ್ತೇನೆ. ಅವಾಗ ರಾಧಾಕೃಷ್ಣನವರು ಈ ಮಾತನ್ನು ಪ್ರಾಮಾಣಿಕವಾಗಿ ಹೇಳ್ತಾರೆ. ನನ್ನಲ್ಲೆಲ್ಲರೂ ಮಹಾದೊಡ್ಡ ತತ್ವಶಾಸ್ತ್ರಜ್ಞ ಅಂತ ಹೇಳ್ತಾರೆ. ನಾನು ತತ್ವಶಾಸ್ತ್ರಜ್ಞ ಅಲ್ಲ, ನಾನು ತತ್ವಶಾಸ್ತ್ರದ ಪ್ರಾಧ್ಯಾಪಕ ಅಂತ. ಹೀಗೆ ವಿಚಾರ ಮಾಡಿದಂತಹ ಸ್ವಾಮಿ ರಾಮ ಅವರು, ಇಲ್ಲ, ನಾನು ಆ ಅನುಭವದ ನೆಲೆಯಲ್ಲಿ ನಿಂತು ನೋಡಬೇಕು, ವಿಷಯ ನನ್ನದಾದದ್ದನ್ನೇ ಹೇಳಬೇಕು ಅಂತ. ಈ ಉದಾಹರಣೆಗೆ ನಾನು ಇಷ್ಟು ದಿವಸ ಈ ವಿವೇಕ ಚೂಡಾಮಣಿ ಹೇಳ್ತಾ ಇದ್ದೇನೆ. ಆದರೆ ಈ ವಿವೇಕ ಚೂಡಾಮಣಿಯಲ್ಲಿರುವ ವಿಷಯ ನಂದ. ಮೂಲ ಗ್ರಂಥ ಆಚಾರ್ಯ ಭಗವತ್ಪಾದರಿದ್ದು. ಅದಕ್ಕೆ ತಮ್ಮ ಅನುಭವದ ನೆಲೆಯಲ್ಲಿ ವ್ಯಾಖ್ಯಾನ ಬರೆದ್ರು ಗುರುಗಳು, ಅದು ಅವರಿದ್ದು. ಅದನ್ನು ನಾನು ಪಾಠ ಮಾಡ್ತಾ ಇದ್ದೇನೆ, ಅದು ನನ್ನ ಅನುಭವ ಅಲ್ಲ. ಹಾಗಿದ್ರೆ ನಾನು ಪುಸ್ತಕದಲ್ಲಿ ಏನಿದೆ ಅನ್ನೋ ನಿಮಗೆ ವರ್ಗಾವಣೆ ಮಾಡ್ತಾ ಇದ್ದೇನೆ. ನಾನೊಂಥರ ಈ ಪೈಪ್ ಇದ್ದ ಹಾಗೆ, ಪೈಪಿನ ಬುಡದಲ್ಲಿ ನೀರು ಹಾಕಿದ್ರೆ ತುದಿ ಬರುತ್ತಲ್ಲ ಹಾಗೆ. ಅಂದ ಮಾತ್ರಕ್ಕೆ ಆ ನೀರನ್ನು ಪೈಪೇ ಕ್ರಿಯೇಟ್ ಮಾಡೋಲ್ಲ, ಮಾಡತ್ತಾ? ಸ್ವಾಮಿ ರಾಮ ಅವರು ವಿಚಾರ ಮಾಡಿದ್ದದು, ನಾನು ಏನು ಹೇಳ್ತೇನೋ ಅದರ ಮೂಲ ಸ್ರೋತ ನಾನೇ ಆಗಿರಬೇಕು. ಆಗ ಮಾತ್ರ ಅದು ವಿಷಯ ನಂದಾಗತ್ತೆ. ನಾನು ನನ್ನ ಅನುಭವಕ್ಕೆ ನೆಲೆಯಲ್ಲಿ ಹೋದಾಗ ಮಾತ್ರ ನನ್ನ ವಿಷಯನ ಹೇಳೋಕ್ಕಾಗುತ್ತೆ. ಇಲ್ಲದೆ ಇದ್ದರೆ ನಾನು ಕೊನೆಯವರೆಗೂ ಬೇರೆಯವರು ಹೇಳಿದ ವಿಷಯವನ್ನೇ ಹೇಳಬೇಕಾಗತ್ತೆ ಅಂತ. ಒಬ್ಬ ಮೇಷ್ಟ್ರು ಇದ್ರ ಬಗ್ಗೆ ವಿಚಾರ ಮಾಡೋದಿಲ್ಲರಿ. ಹೀಗೆ ನನ್ನನ್ನು ಸೇರಿಸ್ಕೊಂಡು. ಆದರೆ ಈ ಮಾತನ್ನು ನೋಡಿದಾಗ ಹೌದಲ್ಲ,
ಆಗಲಿ ಋಷಿ ಮುನಿಗಳು ಬರೆದಂಥ ಆ ಕೊನೆ ಪಕ್ಷ ವಿಷಯವನ್ನು ಅರ್ಥನಾರು ಮಾಡ್ಕೊಳ್ಳೋಣ. ನಮ್ಮದಾಗೋದು ಯಾವಾಗಲೋ ಅರ್ಥ ಮಾಡ್ಕೊಳ್ಳೋಣ. ಅಷ್ಟಾದರೂ ಕಳಕಳಿ ಬೇಕಲ್ವ ನಮಗೆ. ಹೀಗೆ ತೀರ್ಮಾನ ಮಾಡಿದಂಥ ಸ್ವಾಮಿರಾಮ ಅವರು ಗುರುಗಳ ಹತ್ರ ಬಂದು ಕೇಳ್ತಾರೆ. ಏನು ಅಂದರೆ, ನಾನು ತುಂಬ ಸಲ ಹೇಳಿದ್ದೇನೆ, ನನಗೆ ಆ ಸಮಾಧಿ ಸ್ಥಿತಿಗೆ ಹೋಗುವ ಹಾಗೆ ತಾವು ಅನುಗ್ರಹ ಮಾಡಬೇಕು. ಆದರೆ ಇವತ್ತಿನವರೆಗೂ ಸಹ ತಾವು ನನಗೆ ಆ ಅನುಗ್ರಹ ಮಾಡಲಿಲ್ಲ. ಹಾಗಾಗಿ ನಾನು ತೀರ್ಮಾನ ಮಾಡಿದ್ದೇನೆ, ಇವತ್ತು ನಾನು ಗಂಗೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ನಿಶ್ಚಯ ಮಾಡಿದ್ದೇನೆ. ಇದು ನನ್ನ ಕೊನೆಯ ಮಾತು ಅಂತ ಹೇಳಿದರು ಅವರು. ಈ ಮಾತನ್ನು ಹೇಳಿದಾಗ ಅವ್ರು ಏನು ನಿರೀಕ್ಷಣೆ ಮಾಡಿದ್ರು ಅಂತಂದರೆ, ಇರಪ್ಪ ಅವಸರ ಮಾಡಬೇಡ, ಇನ್ನೊಂದು 15 ದಿವಸ, 1 ತಿಂಗಳು, 2 ತಿಂಗಳೊಳಗೋ ನಿನಗೆ ನಾನು ಆ ದಾರಿಯನ್ನು ತೋರಿಸ್ತೇನೆ ಅಂತ ಗುರುಗಳು ಹೇಳ್ತಾರೆ ಅಂತ ನಿರೀಕ್ಷಣೆ ಮಾಡಿದರು. ಆದರೆ ಗುರುಗಳು ಇದನ್ನು ಹೇಳಲೇ ಇಲ್ಲ. ಅವರು ಏನು ಹೇಳಿದ್ರು ಕೇಳಿದರೆ, ಹೌದಾ ಆಗಲಪ್ಪ, ಒಳ್ಳೆಯ ನಿರ್ಧಾರ, ಹೋಗು ಮಾಡ್ಕೊಬಿಡು, ಒಳ್ಳೆಯ ನಿರ್ಧಾರ ಮಾಡಿದ್ದೇನೆ. ಎಷ್ಟು ಅವರು ಹೇಳ್ತಾರೆ, ಎಷ್ಟು ಶಾಂತವಾಗಿ ಆ ಮಾತನ್ನು ಹೇಳಿದ್ರು ಅಂದರೆ, ಆ ಮಾತನ್ನು ಕೇಳಿ ನಾನು ಹೋಗಿ ಮಾಡ್ಕೊಂಡೇ ಬಿಡಬೇಕು. ಒಳ್ಳೆ ನಿರ್ಧಾರ, ಹೋಗಿ ಮಾಡಿಕೊಂಡೇ ಬಿಡಬೇಕು ಅಂತ. ಆಗ ಮತ್ತೆ ಪುನಃ ಇವರದ್ದು ಜಗಳ ಗುರುಗಳ ಜೊತೆಗೆ. ಅಲ್ಲ, ನೀವು ಹೇಳಿದ್ರಿ 14 ವರ್ಷ ಬೇಕು ಸಾಧನೆ ಮಾಡು ಅಂತ. ನೀವು ಹೇಳಿದ ಎಲ್ಲವನ್ನು ಹಾಗಾಗಿ ಮಾಡ್ತಾ ಬಂದೆ. ಇದು 17ನೇ ವರ್ಷ, ಇನ್ನೂ ನನಗೆ ನೀವು ಅನುಗ್ರಹ ಮಾಡಲಿಲ್ಲ. ಹಾಗಾಗಿ ನನಗೆ ಸಾಕಾಗಿ ಹೋಗಿದೆ. ಇವತ್ತಿಂದ ನನಗೆ ನೀವು ಗುರುಗಳಲ್ಲ, ನಾನು ನಿಮ್ಮ ಶಿಷ್ಯನಲ್ಲ. ನೀವು ಹೇಳಿದ ಎಲ್ಲವನ್ನು ಕೇಳಿ ನಾನು ಹಾಳಾಗಿ ಹೋದೆ. ಅವರಷ್ಟೇ ಕೂಲಾಗಿದ್ದರು. ನಾನು ಹೇಳಿದ ಎಲ್ಲವನ್ನೂ ಮಾಡಿದೆ ನೀನು ಅಂತ, ಎಲ್ಲ ಮಾಡ್ಕೊಂಡು ಬಂದಿದ್ದೇನೆ ಅಂತ. ಅಲ್ಲ, ಈಗ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ನೀನು ಹೇಳಿದೆಯಲ್ಲ, ಇದು ನಾನು ಹೇಳಿದ್ದ ನಿನಗೆ ಅಂದರೆ ನಾನು ಹೇಳಿದ್ದನ್ನು ಬಿಟ್ಟು ಬೇರೆ ಕಲ್ತಿದ್ದೇ ಹೆಚ್ಚು. ನೋಡಿ, ನಾವಾದ್ರೆ ಹೀಗೆ ಮಾತನಾಡೋದಕ್ಕೆ ಬರುತ್ತೆ ಅಂತಲೂ ವಿಚಾರ ಮಾಡೋದಿಲ್ಲ. ತಕ್ಷಣ ನೀವು ಏನೇ ಹೇಳಿ, ನನ್ನ ಮೇಲೆ ನಿಮಗೆ ಒಂದು ಕಾಲದಲ್ಲಿ ತುಂಬ ಪ್ರೀತಿ ಇತ್ತು, ಆದರೆ ಪ್ರೀತಿ ಇಲ್ಲ ನಿಮಗೆ ಇವತ್ತು. ಹಾಗಾಗಿ ನಾನು ತೀರ್ಮಾನ ಮಾಡಿದ್ದೇನೆ, ನಾನು ಹೋಗಿ ಗಂಗೆಗೆ ಹಾರುತ್ತೇನೆ. ಆಗ ಅವ್ರು ಹೇಳ್ತಾರೆ, ನೀ ಗಂಗೆಗೆ ಹಾರಿದರೆ ಸಾಯೋದಿಲ್ಲ ಅಂದರು ಅವರು. ಯಾಕೆ ಸಾಯೋದಿಲ್ಲ ಅಂದರು? ನನಗೆ ಗೊತ್ತಪ್ಪ, ನಿನಗೆ ತುಂಬ ಚೆನ್ನಾಗಿ ಈಜು ಬರುತ್ತೆ, ಗಂಗೆ ಬಿದ್ದ ತಕ್ಷಣ ನಿನಗೆ ಉಸಿರು ಕಟ್ಟದಂಗೆ ಆಗುತ್ತೆ, ನೀನು ಆವಾಗ ಬದುಕಿದ್ರೆ ಸಾಕು ಅಂತೇಳಿ ಕೈಕಾಲ ಪಡ್ಕೊಂಡು ಈಜುತ್ತೀಯೇ, ನೀನು ಸಾಯೋದಿಲ್ಲ. ಅದಕ್ಕೋಸ್ಕರ ನಾನು ದಾರಿ ಹೇಳ್ತೇನೆ ನೋಡು, ನೀನು ಕೆಳಗೆ ಮುಳುಗಿದವನು ಮತ್ತೆ ಮೇಲಕ್ಕೆ ಬರಬಾರ್ದು, ಹಾಗೆ ಸಾಯೋ ತರಹ ಪ್ಲ್ಯಾನ್ ಮಾಡು. 2 ದೊಡ್ಡ ದೊಡ್ಡ ಬಂಡೆಯನ್ನು ಕಾಲಿಗೆ ಕಟ್ಟಿಕೊಂಡು ಗಂಗೆಗೆ ಹಾರು. ಎಷ್ಟು ಕೂಲಾಗಿ ಹೇಳ್ತಾರೆ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ದಾರಿ ತೋರಿಸ್ತಾ ಇದ್ದಾರೆ ಅನ್ನೋ ತರಹ. ಮತ್ತೆ ಯಾಕೆಂದರೆ ನಿನ್ನ ಪ್ರಯತ್ನ ವ್ಯರ್ಥ ಆಗಬಾರ್ದು ಅಲ್ವಾ. ಗಂಗೆಗೆ ಹಾರದ್ನಂತೆ ಸ್ವಾಮಿ ರಾಮ, ಸಾಯ್ಲಿಲ್ಲಂತೆ, ಮೇಲ್ ಬಂದ್ರಂತೆ. ಅವಮಾನನಪ್ಪ, ಛೇ ನಾಚಿಕೆ. ಹಾಗಾಗಿ ಒಮ್ಮೆ ಬಿದ್ದರೆ ಮತ್ತೆ ಮೇಲೆ ಬರಲೇಬಾರ್ದು. ಹಾಂಗೆ ಸಾಯೋದಕ್ಕೆ ದಾರಿ ಹುಡ್ಕೊಂಡು ಸಾಯಪ್ಪ, ನನ್ನ ಸಮ್ಮತಿ ಉಂಟು. ಇದನ್ನು ಕೇಳಿದಾಗ ಅವರು ಕುದೀತಿದ್ದಾರೆ ಈ ಕಡೆಯಿಂದ, ಅವರು ಅಷ್ಟೇ ತಣ್ಣಗಿದ್ದಾರೆ. ಕೊನೆಗೆ ಅವರೇ ಹೇಳ್ತಾರೆ, ನೋಡು ಅಲ್ಲಿ ಎಲ್ಲ ಹಗ್ಗ ಎಲ್ಲ ಇರಬೇಕು, ಖಾಲಿ ಕಟ್ಕೊಳ್ಳೋದಕ್ಕೆ ತಗೊಂಡು ಕಲ್ಲೆಲ್ಲ ಅಲ್ಲೇ ಹುಡುಕೋ, ಸಿಗ್ತದೆ ನಿನಗೆ. ಗಂಗಾ ತೀರದಲ್ಲೇ ಇದ್ದಿದ್ದವರು ಆಶ್ರಮಲ್ಲಿ. ಆಗ ಸ್ವಾಮಿ ರಾವರೇ ಮಾಡ್ತಾರೆ, ನೋಡೇ ಬರೋಣ ಅಂತೇಳಿ ಹಗ್ಗ ತಗೊಂಡು ಅಲ್ಲಿಗೆ ಹೋಗ್ತಾರೆ. ಆ ಹಗ್ಗ ತಗೊಂಡು ಅಲ್ಲಿಗೆ ಹೋಗಿ ಕಾಲಿಗೆ ಕಲ್ಲನ್ನು ಕಟ್ಕೊಳ್ತಾರೆ. ಕಟ್ಕೊಳ್ಳೋ ಸ್ಥಿತಿಯಲ್ಲಿದ್ದಾಗ ಗೊತ್ತಾಗತ್ತಲ್ಲ ಇವರಿಗೆ ತಕ್ಷಣ, ನಿಲ್ಲು 1 ನಿಮಿಷ, ಇವತ್ತೇ ನಿನಗೆ ಅನುಗ್ರಹಿಸ್ಬಿಡ್ತೇನೆ ಅಂದರು. ಇದೇ ಶಬ್ದ ಹೇಳಿದ್ದವರು, ಇಷ್ಟೇ, ನಿಲ್ಲು 1 ನಿಮಿಷ, ಇವತ್ತೇ ಆ ಕೆಲಸ ಆಗೋಗಲಿ ಅಂದರು. ಆಗ ಅವರು ವಿಚಾರ ಮಾಡ್ತಾರೆ, ಏನು 1 ತಿಂಗಳ 1 ದಿವಸ ಕಾಯಿ ಅಂತ ಹೇಳಿಲ್ಲ, 1 ನಿಮಿಷ ಅಂತ ತಾನೇ ನಮ್ಮ ಗುರುಗಳು ಹೇಳಿದ್ದು, ಕಾದೇ ಬಿಡೋಣ.
ಆ 1 ನಿಮಿಷ ಅಂತ ಹೇಳಿದಕ್ಕೋಸ್ಕರ ನಿಂತರು ಅವರು. ಆಗ ತಕ್ಷಣ ಅದನ್ನೆಲ್ಲ ಬಿಚಾಕ್ ಅಂತ ಹೇಳ್ತಾರೆ, ಅಲ್ಲಿಯೇ ಕೂರಿಸ್ತಾರೆ. ಅವರ ಹಣೆಯನ್ನು ಮುಟ್ಟಿ ಅವರು ಏನು ಮಾಡಬೇಕು, ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಶಕ್ತಿಪಾತ ಅಂತ. ಅದರ ಶಾಸ್ತ್ರ ಹೇಳೋದು ಅದು ಅನುಗ್ರಹ ಅಂತ. ಹಾಗೆ ಮುಟ್ಟಿ ಅವರನ್ನು ಅನುಗ್ರಹಿಸ್ತಾರೆ. ನಿಶ್ಚಲರಾಗಿ ಅವರು ಎಷ್ಟೊತ್ತು ಕುಳಿತಿದ್ರು ಅವರೇ ಹೇಳ್ತಾರೆ, 9 ತಾಸುಗಳ ಕಾಲ ನನಗೆ ನನ್ನ ಸ್ವರೂಪವನ್ನು ಬಿಟ್ಟು ಇನ್ನೇನು ಅರಿವಿರಲಿಲ್ಲ. ನನಗೆ 9 ತಾಸು ಪ್ರಥಮ ಸಮಾಧಿಯವರಿದ್ದು. ಎಚ್ಚರ ಆದಾಗ ಮಧ್ಯಾಹ್ನದ ರಣಬಿಸಿಲಾಗಿದ್ದರೂ ಸಹ ಪ್ರಪಂಚ ಅವರಿಗೆ ಹೇಗೆ ಕಾಣ್ತಿತ್ತು ಅಂದರೆ, ಸುಮಾರು 8:30-9 ಗಂಟೆ ಹೊತ್ತಿನ ಆ ಎಳೆ ಬಿಸಿಲ ವಾತಾವರಣ ಇರುತ್ತಲ್ಲ, ಅದನ್ನು ನಾನು ಹೊರಕ್ಕೆ ಕಂಡೆ. ಅದು ಹೊರಗಿನದಲ್ಲ, ನನ್ನ ಒಳಗಿನದಾಗಿತ್ತು ಅಂತ ಹೇಳಿ 2 ಶಬ್ದ ಹೇಳ್ತಾರೆ. ಆ ಸುಖ ಹೇಗಿದೆ ಕೇಳಿದರೆ ಅದು ಅನಿರ್ವಚನೀಯ. ನನ್ನ ಗುರುಗಳು ನನ್ನನ್ನು ಅನುಗ್ರಹಿಸಿದರು. ಮತ್ತೆ ನಾನು ಆಗಾಗ ಎಷ್ಟೋ ಸಮಯದಲ್ಲಿ ನಾನು ಅದನ್ನು ಅನುಭವಿಸಿದ್ದೇನೆ ಅಂತ ಹೇಳ್ತಾರೆ. ನಮೋ ನಮಸ್ತೆ ಗುರವೇ ಮಹಾತ್ಮನೇ. ಅದಕ್ಕೆ ಏಕೆಂದರೆ ಇದು ಬುಕ್ಕಿಸ್ಟ್ ನಾಲೆಡ್ಜ್ ಅಲ್ಲ, ಅದು ಅನುಭವಾತ್ಮಕವಾದಂತಹ ಜ್ಞಾನ. ಇಷ್ಟಾದ್ಮೇಲೆ ಸ್ವಾಮಿ ರಾಮವ್ರು ಕೇಳೋದಿಲ್ಲ, ಮತ್ತು ನಾನು ಆಶ್ರಮಕ್ಕೆ ಬಂದ ಮೇಲೆ ಕೇಳ್ತಾರೆ, ಅಲ್ಲ ನಾನು ಈ 9 ತಾಸು ಈ ಸ್ಥಿತಿಯಲ್ಲಿ ಹೋಗಿ ನಿಂತಿದ್ನಲ್ಲ, ಇದು ನನ್ನ ಪ್ರಯತ್ನವೋ ನಿಮ್ಮ ಅನುಗ್ರಹವೋ ಅಂತ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಚಕ್ಕಂತ ಉತ್ತರ, ಅನುಗ್ರಹ. ಇಷ್ಟೇ ಹೇಳಿದ್ದವರು, ಅನುಗ್ರಹ ಅಷ್ಟೇ ಹೇಳಿದ್ರು. ಆಗ ತಕ್ಷಣ ಹೇಳ್ತಾರೆ, ಹಾಗಂದ್ರೆ ಅಂತ ಹೇಳಿದ್ರೆ ಮತ್ತೆ ನಾವು ವಿವರಣೆ ಕೊಡ್ತಾರೆ. ಇನ್ನೇನಿಲ್ಲ, ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನು ಗುರುಗಳ ಮಾರ್ಗದರ್ಶನದಲ್ಲಿ ತನ್ನ ಪ್ರಯತ್ನವನ್ನು ಪೂರ್ತಿಯಾಗಿ ಮಾಡಬೇಕು. ಅವರ ಮಾರ್ಗದರ್ಶನವನ್ನು ಪಡೆದು ತನ್ನ ಪ್ರಯತ್ನವನ್ನು ಪೂರ್ತಿಯಾಗಿ ಮಾಡಬೇಕು. ಆ ಪ್ರಯತ್ನವನ್ನು ಮಾಡ್ತಾ 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 ಹೋದಾಗ ಕೆಲವು ಜನರಿಗೆ ಒಳಗಿನಿಂದ ಅವರ ಹಿಂದಿನ ಜನ್ಮದ ಸಾಧನೆಯೂ ಕೆಲಸ ಮಾಡಿ ಎಲ್ಲೋ ಒಂದು ಕಡೆಗೆ ಕೆಲಸ ಮಾಡುತ್ತೆ, ಫಲ ಕೊಡುತ್ತೆ. ಆದರೆ ಕೆಲವು ಜನರಿಗೆ ಅದು ಸಾಕಾಗೋದಿಲ್ಲ. ಆಗ 14 ವರ್ಷ ಅಂತ ಹೇಳಿದ್ದು 14 ವರ್ಷಕ್ಕೂ ಸಹ ಸಾಕಾಗೋದಿಲ್ಲ, ಜಾಸ್ತಿ ಬೇಕಾಗುತ್ತೆ. ಆಗ ಅಯ್ಯೋ ನನಗಿನ್ನೂ ಸಿಗಲಿಲ್ವಲ್ಲ ಅಂತ ಒಳಗಡೆಯಿಂದ ಆ ಶಿಷ್ಯನ ಅದನ್ನು ಹಪಹಪಿಸಿ ಚಡಪಡಿಸಿ ಕೊರಗ್ತಾನಲ್ಲ, ಆ ಕೊರಗಿ ಹತಾಶನಾಗಿ ನನಗೆ ಗುರುಗಳ ಅನುಗ್ರಹವೇ ಅಂತಿಮವಾದ ಪ್ರಯತ್ನ ಅಂತ ಭಾವಿಸ್ತಾನಲ್ಲ, ಆಗ ಗುರುವಿನ ಅನುಗ್ರಹ, ಆ ಅನುಗ್ರಹ ಅಂದರೆ ಶಿಷ್ಯನ ಪ್ರಯತ್ನವೇ ಅನುಗ್ರಹ ರೂಪದಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ನಾನು ಅನುಗ್ರಹ ಅಂತ ಹೇಳಿದರೂ ಸಹ ಆ ಅನುಗ್ರಹ ಪಡೆಯೋದಕ್ಕೂ ಸಹ ಪ್ರಯತ್ನ ಬೇಕು ಅಂತ. ಇಡೀ ಯೋಗ ವಾಸಿಷ್ಠದಲ್ಲಿ ವಸಿಷ್ಠರು ರಾಮನಿಗೆ ಅದನ್ನು ಹೇಳ್ತಾರೆ, ದೈವವನ್ನು ಅಲ್ಲಗಳೆದು ಬಿಡ್ತಾರೆ ಅವರಲ್ಲಿ. ಪುರುಷ ಪ್ರಯತ್ನಕ್ಕೇ ಬೆಲೆ ಅಂತ ಅಲ್ಲಿ ಅದನ್ನೇ ಹೇಳ್ತಾರೆ. ಹಾಗಾಗಿ ಪ್ರಯತ್ನ ಇಷ್ಟೆಲ್ಲ ಮಾಡಿಯೂ ಸಹ ಅದು ಕೈಗೂಡದೇ ಇದ್ದಾಗ ಗುರುಗಳ ಅನುಗ್ರಹ ಅದು ಪ್ರಯತ್ನದ ಅಂತಿಮ ಘಟ್ಟ. ಅಂದರೆ ಅದು ಅನುಭವದ ಅರುಣೋದಯ ಅಲ್ಲಿ ಪ್ರಾರಂಭ ಆಗತ್ತೆ. ಆ ಅನುಭವದ ಅರುಣೋದಯ ಅಂದರೆ ಶುಭಾರಂಭ, ಅದು ಗುರುಗಳ ಅನುಗ್ರಹ ಅಂತ. ಇಂತಹ ಅನುಭವವನ್ನು ಕೊಡುವಂತಹ ಗುರುಗಳಿಗಲ್ವ ನಮಸ್ಕಾರ. ನಮೋ ನಮಸ್ತೆ ಗುರವೇ ಮಹಾತ್ಮನೇ. ಇಂಥ ಅನುಭವವನ್ನು ಧಾರೆ ಎರೆಯುವಂತಹ ಗುರುಗಳಲ್ವ ಮಹಾತ್ಮರು. ಅದಕ್ಕೋಸ್ಕರಲೇ ಗುರುಗೀತೆ ಹೇಳುತ್ತೆ, ಯತ್ಪಾದ ರೇಣವೋ ನಿತ್ಯಂ ಕೇಪಿ ಸಂಸಾರ ವಾರಿಧೌ ಸೇತು ಬಂಧಾಯತೆ ನಾಥಂ ದೇಶಿಕಂ ತಮುಪಾಸ್ಮಹೇ. ಯತ್ ಪಾದ ರೇಣವ, ಗುರುಗಳ ನೇರ ಆ ಆಜಾನುಬಾಹವಾದ ದೇಹವೇ ನಮಗೆ ಬೇಕು ಅಂತಿಲ್ಲ, ಅವರ ಪಾದವೂ ಬೇಕು ಅಂತಿಲ್ಲ. ಅವರ ಪಾದಕ್ಕೆ ಅಂಟಿದ ಧೂಳಿಯ ಕಣ, ಇಂಥ ಬ್ರಹ್ಮಜ್ಞಾನಿ ಆದಂಥ ಗುರುಗಳ ಪಾದಕ್ಕೆ ಅಂಟಿದ ಧೂಳಿಯ ಕಣ. ಯತ್ ಪಾದ ರೇಣವ, ರೇಣು ಅಂದರೆ ಧೂಳಿ ಕಣ.
ಆ ಧೂಳಿ ಕಣಗಳು ಶಿಷ್ಯನಿಗೆ ಕೇಪಿ ಸಂಸಾರ ವಾರಿದವು, ಸಂಸಾರ ಎನ್ನುವಂತಹ ಸಮುದ್ರವನ್ನು ದಾಟೋದಕ್ಕೆ ಸೇತು ಬಂಧಾಯತೆ, ಬ್ರಿಡ್ಜ್ ಆಗಿ ಸಹಕರಿಸತ್ತಂತೆ. ಏನು ಶಬ್ದ ನೋಡಿ, ನಾವು ನೋಡಿದ್ದೇವೆ ಈ 2 ಬ್ರಿಡ್ಜ್ಗಳನ್ನು. ಇವಾಗ ಸೇತು ಬಂಧಾಯತೆ, ಅಂತಹ ದೇಶಿಕಂ ತಮುಪಾಸ್ಮಹೆ. ಅಂದರೆ ಯಾವ ಗುರುಗಳ ಪಾದದ ಧೂಳಿ ನನ್ನನ್ನು ಈ ಸಂಸಾರ ಸಮುದ್ರದಿಂದ ದಾಟಿಸೋದಕ್ಕೆ ಸೇತುವೆಯಾಗಿ ಬಂದು ಸಹಕರಿಸಿತು, ಇಂತಹ ಸೇತುವೆಗಲ್ವ ನಾನು ನಮಸ್ಕಾರ ಮಾಡಬೇಕಾದದ್ದು. ಹಾಗಾಗಿ ಇಂತಹ ಮಹಾತ್ಮರಿಗೆ ನಮಸ್ಕಾರ ಅಂದ ಶಿಷ್ಯ. ತೀರಾ ಸಂಸ್ಕೃತದ ಸಾಮಾನ್ಯ ಸುಭಾಷವು ಎಲ್ಲ ಅರ್ಥದ ಮಾತುಗಳನ್ನು ಹೇಳುತ್ತೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷು ಉನ್ಮೀಲಿತಮ್ಮೇನ ತಸ್ಮೈ ಜ್ಞಾನಾತ್ಮನೇ ನಮಃ ಅಂತ. ಅಜ್ಞಾನ ಎನ್ನುವಂತಹ ಈ ಕಪ್ಪು ಕಾಡಿಗೆ ಒಳಗಡೆಯಿಂದ ಬಂದ್ಬಿಟ್ಟಿದೆ ಕಣ್ಣಿಗೆ ಪರೆ, ಅದನ್ನು ಜ್ಞಾನ ಎನ್ನುವಂಥ ಅಂಜನದಿಂದ ಉಜ್ಜಿದಂತಹ ಗುರುಗಳು, ಅಂತಹ ಗುರುಗಳು ಮಹಾತ್ಮರು, ಅವರಿಗೆ ನಮಸ್ಕಾರ ಅಂತ ಹೇಳ್ತಾ ಶಿಷ್ಯ ನಮಸ್ಕಾರ ಮಾಡಿದ. ಒಂದಂತೂ ಸತ್ಯ, ವಿವೇಕ ಚೂಡಾಮಣಿಯಲ್ಲೇ ಬರುತ್ತೆ, ಪ್ರಪಂಚದಲ್ಲಿ ಯಾರಿಗೆ ಏನನ್ನು ಕೊಟ್ಟಾದರೂ ನಾವು ಋಣವನ್ನು ಕಳ್ಕೊಳ್ಬಾರದಂತೆ. ಒಬ್ಬರು ಸಾಲ ತಂದಿರ್ತೇವೆ, ನಾವು ಅದಕ್ಕೆ ಬಡ್ಡಿ ಸೇರಿಸಿ, ಆ ಬಡ್ಡಿ ಸೇರಿಸಿ ಚಕ್ರ ಬಡ್ಡಿ ಹಾಕಿಕೊಟ್ರೆ ಪರವಾಗಿಲ್ಲಪ್ಪ ಅಂತ ಸಮಾಧಾನ ಪಡ್ತಾರೆ ಅವರು. ಆದರೆ ಇಂತಹ ಆತ್ಮಜ್ಞಾನವನ್ನು ಕೊಟ್ಟಂತಹ, ನಮ್ಮ ಸ್ವರೂಪವನ್ನು ತಿಳಿಸಿಕೊಟ್ಟಂತಹ ಗುರುಗಳಿಗೆ ನೀನು ಏನನ್ನು ಕೊಡ್ತೀಯೇ? ಕ್ವಶ್ಚನ್ ಮಾರ್ಕ್. ನೀನು ಏನನ್ನು ಕೊಟ್ಟರೂ ಸಹ ಅದಕ್ಕೆ ಋಣ ಪರಿಹಾರ ಅಂತಿಲ್ಲ. ಅದಕ್ಕೋಸ್ಕರಲೇ ಒಂದು ಮಾತುಂಟು ಸಂಸ್ಕೃತದಲ್ಲಿ, ಏನಂದರೆ ನ ಕಿಂಚಿತ್ ಗುರವೇ ಅಧೇಯಂ. ಗುರುಗಳಿಗೆ ಕೊಡಬಾರದ್ದು ಯಾವುದೂ ಇಲ್ಲ. ಕೊಡಬಾರದ್ದು ಯಾವುದೂ ಇಲ್ಲ ಅಂದರೆ ನೀವು ಏನನ್ನು ಕೊಟ್ಟರೂ ಅದನ್ನು ತೀರ್ಸೋಕ್ಕಾಗಲ್ಲ ಅಂತ ಅರ್ಥ. ಕೊಡಬಾರದ್ದು ಯಾವುದೂ ಇಲ್ಲ ಅಂದರೆ ಏನೂ ಪ್ರಯೋಜನಕ್ಕೆ ಬರದೇ ಇರೋ ವಸ್ತು ಕೊಡಬೇಕು ಅಂತ ಅರ್ಥ ಅಲ್ಲ. ಏನನ್ನು ಕೊಟ್ಟರೂ ನೀವು ಆ ಋಣವನ್ನು ತೀರಿಸಲಾಗಿ. ಅಪ್ಪ ಮಾಡಿಟ್ಟ ಸಾಲವನ್ನು ಮಕ್ಕಳು ತೀರಿಸಿ ತಂದೆಯಿಂದ ಋಣಮುಕ್ತನನ್ನಾಗಿ ಮಾಡಬಹುದು. ಆದರೆ ಗುರುಗಳನ್ನು ಋಣಮುಕ್ತನನ್ನಾಗಿ ಮಾಡುವ ಶಿಷ್ಯ ಇವತ್ತಿಗೂ ಇಲ್ಲ. ಅದಕ್ಕೋಸ್ಕರಲೇ ಶಾಸ್ತ್ರ ಒಂದು ಮಾತು ಹೇಳುತ್ತೆ, ಹಾಗಿದ್ರೆ ಅವರು ಅವರನ್ನ ನಾವು ಋಣಮುಕ್ತರಾಗುವುದು ಹೇಗೆ ಅಂದರೆ ಅವರು ಬರೆದ ಗ್ರಂಥಗಳನ್ನು ಓದುವುದು. ದಟ್ ಇಸ್ ಆಲ್. ರಾಮಾಯಣವನ್ನು ಓದಿದರೆ ವಾಲ್ಮೀಕಿಗಳ ಋಣ ಅಷ್ಟೋ ಎಷ್ಟೋ ತೀರಿಸಿದ ಹಾಗೆ, ವಿವೇಕ ಚೂಡಾಮಣಿ ಓದಿದರೆ ಭಗವತ್ಪಾದರಿದ್ದು ಅಷ್ಟೋ ಇಷ್ಟೋ ಹಾಗೆ, ಬ್ರಹ್ಮಸೂತ್ರ ಓದಿದರೆ ವೇದವ್ಯಾಸರಿದ್ದು, ಗೀತೆಯನ್ನು ಓದಿದರೆ ಭಗವಂತನದ್ದು, ಅದು ವೇದವ್ಯಾಸರಿದ್ದೆ ಹೀಗೆ ಅಂತ. ಹಾಗಾಗಿ ಇಂಥ ಗ್ರಂಥಗಳನ್ನು ಓದುವುದು ನೋಡಿ. ಅದಕ್ಕೋಸ್ಕರ ನಮ್ಮಲ್ಲಿ ಏನು ಮಾಡೋದು ಅಂದರೆ, ಕೊನೆಯ ಪಕ್ಷ ಋಣಮೋಚನೆಗಾಗಿ ಆದರೂ ಸಹ ಈ ಗ್ರಂಥಗಳನ್ನು ಓದು. ಇನ್ನು ತೀರಾ ಸಂಪ್ರದಾಯಕ್ಕೆ ಹೋದರೆ ಪ್ರತಿದಿನವೂ ಸಹ ಇಂಥವರನ್ನು ಸ್ಮರಿಸಲೇಬೇಕು. ಕೃಷ್ಣ ದ್ವೈಪಾಯನಾದಿಯೇ ಋಷಯ, ಅಲ್ಲಿಂದ ಸ್ಟಾರ್ಟ್. ಅಲ್ಲಿಂದ ಇಂಥ ಋಷಿಗಳನ್ನೆಲ್ಲ ನಾನು ಸ್ಮರಿಸ್ತೇನೆ ಅಂಥೇಳಿ. ಯಾಕೆಂದರೆ ಜ್ಞಾನವನ್ನು ಕೊಟ್ಟವರು ಇವರು. ಇಂತಹ ಜ್ಞಾನರಾಶಿಯನ್ನು ಕೊಟ್ಟವ್ರನ್ನ ಸ್ಮರಿಸದೇ ಇದ್ದರೆ ನಾವು ಕೃತಜ್ಞರು ಅಂದರೆ ಮಹಾಕೃತಜ್ಞರಾಗಿ ಬಿಡ್ತೇವೆ. ಅದಕ್ಕೋಸ್ಕರ ಆ ಗುರುಗಳನ್ನು, ಜ್ಞಾನಿಗಳನ್ನು ಸ್ಮರಿಸಬೇಕು. ಆ ಹಿನ್ನೆಲೆಯಲ್ಲಿ ನಮೋ ನಮಸ್ತೆ ಗುರವೇ ಮಹಾತ್ಮನೇ ಶಿಷ್ಯ ನಮಸ್ಕಾರ ಮಾಡಿದ. ಯಾಕೆಂದರೆ ಸಂಶಯ ಉಳಿಬಾರದು ಅನ್ನೋದಕ್ಕೋಸ್ಕರ ಇಷ್ಟು ಹಿನ್ನೆಲೆ ಕೊಟ್ಟಿದ್ದೇನೆ ನಾನು. ಇಷ್ಟಾದ ಮೇಲೆ ಮತ್ತೆ ಶಿಷ್ಯ ಮುಂದುವರೆದು ಹೇಳ್ತಾನೆ, ಆ ಗುರುಗಳ ಅನುಗ್ರಹ ಹೇಗೆ ನನ್ನಲ್ಲಿ ಕೆಲಸ ಮಾಡಿತು ಅನ್ನೋದಕ್ಕೆ 488ನೇ ಶ್ಲೋಕ. ಯತ್ ಕಟಾಕ್ಷ ಶಶಿ ಸಾಂದ್ರ ಚಂದ್ರಿಕಾ ಪಾತಧೂತ ಭವ ತಾಪಜ ಶ್ರಮ ಪ್ರಾಪ್ತವಾನ್ ಅಹಮಖಂಡ ವೈಭವಾನಂದ ಮಾತ್ಮಪದ ಮಕ್ಷಯಂ ಕ್ಷಣಾತ್. ಇನ್ನೊಂದು ಸಲ, ಯತ್ ಕಟಾಕ್ಷ ಶಶಿ
ಸಾಂದ್ರ ಚಂದ್ರಿಕಾ ಪಾತಧೂತ ಭವತಾಪಜ ಶ್ರಮ ಪ್ರಾಪ್ತವಾನ್ ಅಹಂ ಅಖಂಡ ವೈಭವಾನಂದಂ ಆತ್ಮಪದಮಕ್ಷಯಂ ಕ್ಷಣಾತ್. ಇದರ ಅರ್ಥ ಹೀಗೆ: ಯಾವ ಗುರುವಿನ ಕಡೆಗಣ್ಣ ನೋಟ ಎನ್ನುವಂತಹ ಚಂದ್ರನ ದಟ್ಟವಾದ ಬೆಳದಿಂಗಳ ಪಾತದಿಂದ ಸಂಸಾರ ತಾಪ ಎನ್ನುವಂತಹ ಶ್ರಮದಿಂದ ದೂರಾಗಿ ಕ್ಷಣ ಮಾತ್ರದಲ್ಲಿ ನಾನು ಅಖಂಡ ಐಶ್ವರ್ಯದಿಂದ ಕೂಡಿದಂತಹ ಆನಂದದ ಅಕ್ಷಯ ರೂಪವಾದಂತಹ ಆತ್ಮಪ್ರಸಾದವನ್ನು ಪಡೆದನೋ ಅಂಥ ಗುರುವಿಗೆ ನಮಸ್ಕಾರ. ಹಿಂದಿನ ಶ್ಲೋಕದ ಜೊತೆಗೆ ನಮಸ್ಕಾರ ಅಂತ ಸೇರಿಸ್ಕೊಳ್ಬೇಕು. ಯಾಕಂದರೆ ಈ ಶ್ಲೋಕದಲ್ಲಿ ನಮೋ ನಮಃ ಅನ್ನುವಂಥ ಕ್ರಿಯಾಪದ ಇಲ್ಲ, ಗುರುಗಳ ಮಹಿಮೆ ಮಾತ್ರ ಹೇಳ್ತಾರೆ. ಅಂತಹ ಮಹಿಮಾನ್ವಿತರ ಅಂತಹ ಗುರುಗಳಿಗೆ ನಮಃ ಅಂತ ಸೇರಿಸ್ಕೊಳ್ಬೇಕು. ಯತ್ ಕಟಾಕ್ಷ ಶಶಿ ಸಾಂದ್ರ ಚಂದ್ರಿಕಾ, ಆ ಬ್ರಹ್ಮಜ್ಞಾನಿಗಳಾದ ಗುರುಗಳ ದೃಷ್ಟಿ ಅಂದರೆ ನಮ್ಮ ನಿಮ್ಮ ಹಾಗೆ ದೃಷ್ಟಿ ಅಲ್ಲ. ಅದು ಒಮ್ಮೆ ದೃಷ್ಟಿ ಬಿತ್ತು ಅಂತ ಆದರೆ ಅದು ಒಂದೇ ದೃಷ್ಟಿ. ಈಗ ನಾವು ಪಾದರೇಣು ಅಂತ ನೋಡಿದ್ದೇವಲ್ಲ, ಜ್ಞಾನಿಗಳಿಂದ ನಾವು ಪಡಿಬೇಕಾದದ್ದು ಎರಡೇ. ಅವರ ಪಾದ ಧೂಳಿ, ಕೃಪಾ ದೃಷ್ಟಿ, ಎರಡೇ. ಹಾಗಾಗಿ ಆ ಕೃಪಾದೃಷ್ಟಿ ಪಡೆದವನು ಧನ್ಯ. ಅದು ಹೇಗಿರುತ್ತೆ ಅಂದರೆ ಸಾಮಾನ್ಯ ದೃಷ್ಟಿ ಅಲ್ಲ, ಅದು ಶಶಿ ಸಾಂದ್ರ ಚಂದ್ರಿಕಾ. ಚಂದ್ರಿಕಾ ಅಂದರೆ ಬೆಳೆದಿಂಗಳು, ಆ ಬೆಳೆದಿಂಗಳಿಗೆ ಮೂಲ ಚಂದ್ರ. ಹಾಗಾಗಿ ಅವರ ಕಡೆಗಣ್ಣ ನೋಟವೇ ಅದು ಬೆಳೆದಿಂಗಳ ಪುಂಜ, ಅದು ಬೆಳೆದಿಂಗಳು, ಚಂದ್ರಿಕಾ, ಕೌಮುದಿ. ಅಲ್ರಿ, ಆ ಕಣ್ಣು ದೃಷ್ಟಿಯನ್ನು ಸೂರ್ಯನ ಬೆಳಕು ಅಂತ ಕರಿಬೋದಿತ್ತಲ್ಲ, ಯಾಕೆ ಬೆಳೆದಿಂಗಳು ಅಂತಂದ್ರು? ಅಲ್ಲೇ ಅದು ಸ್ವಾರಸ್ಯ. ಸೂರ್ಯನ ಕಿರಣ ಪ್ರಖರ, ಅದು ಸುಡತ್ತೆ. ಚಂದ್ರ ಕಿರಣ ಅದು ಅತ್ಯಂತ ತಂಪಾಗಿರುತ್ತೆ, ಅದು ಬಿದ್ದಾಗ ಶ್ರಮ ಕಡಿಮೆ ಆಗತ್ತೆ. ಸೂರ್ಯ ಕಿರಣ ಹೆಚ್ಚಾಗಿ ಬಿದ್ದಾಗ ಶ್ರಮ ಜಾಸ್ತಿ ಆಗತ್ತೆ. ಹಾಗಾಗಿ ನೋಡಿ, ಅದಕ್ಕೋಸ್ಕರ ಹೇಳ್ತಾರೆ ಮುಂದೆ, ಅದು ಬಿದ್ದದ್ರಿಂದ ಏನಾಯ್ತು ಕೇಳಿದರೆ, ಚಂದ್ರಿಕಾ ಪಾತಧೂತ ಭವತಾಪಜ ಶ್ರಮ. ಅವರ ಕಡೆಗಣ್ಣು ನೋಟ ಎನ್ನುವಂಥ ಬೆಳೆದಿಂಗಳು ನನ್ನ ಮೇಲೆ ಬಿದ್ದದ್ರಿಂದ ನನ್ನ ಸಂಸಾರದ ತಾಪದ ಬೇಗೆ ನಿವಾರಣೆ ಆಯಿತು. ಸೂರ್ಯನ ಕಿರಣ ಈ ಕೆಲಸ ಮಾಡೋದಿಲ್ಲ. ಎಷ್ಟೇ ಹೇಳ್ಬೋದು, ವಿಟಮಿನ್ ಡಿ ಅದು ಇದು ಅಂತೆಲ್ಲ ಹೇಳ್ಬೋದು ನಾವು. ಆದರೆ ಮಧ್ಯಾಹ್ನ ಆಗ್ತಾ ಬಂದ ಹಾಗೆ ಫ್ಯಾನ್ ಹಾಕ್ಕೊಳ್ಳಪ್ಪ ಅಂತ ಅವನೇ ಜ್ಞಾಪಿಸ್ತಾನೆ ನಮಗೆ. ಚಂದ್ರ ಹಾಗಲ್ಲ, ಆ ಬೆಳೆದಿಂಗಳಲ್ಲಿ ಓಡಾಡುವುದುಂಟಲ್ಲ, ಅದು ಅತ್ಯಂತ ಸಂತಸದ ವಿಷಯ. ಹಾಗಾಗಿ ಚಂದ್ರಿಕಾ, ಕೌಮುದಿ ಈ ಎಲ್ಲ ಹೆಸರುಗಳು ತಂಪನ್ನು ಕೊಡುವ ಶಬ್ದಗಳು ಅಂತಲೇ ಹೆಚ್ಚು ಪ್ರಸಿದ್ಧವಾದವುಗಳು. ಅಂತಹ ಈ ನನ್ನ ಭವತಾಪವನ್ನು ನಿವಾರಣೆ ಮಾಡುವಂಥ ಚಂದ್ರಿಕಾ ಬೆಳೆದಿಂಗಳು, ಅದನ್ನು ನಾನು ಪ್ರಾಪ್ತವಾನ್, ನಾನು ಪಡೆದೆ. ಈ ಬೆಳೆದಿಂಗಳನ್ನು ಪಡೆದಿಂದ ಏನಾಯಿತು ಕೇಳಿದರೆ, ನನಗೆ ಅಖಂಡ ವೈಭವಾನಂದ ಆತ್ಮಪದ ಮಕ್ಷಯಂ ಕ್ಷಣಾತ್. ಒಂದು ಕ್ಷಣಕಾಲದಲ್ಲಿ ನಾನು ಅಖಂಡ ಸ್ವರೂಪನೇ ಅಷ್ಟೇ ಹೊರತು ನಾನು ಪರಿಚ್ಛಿನ್ನನಲ್ಲ ಎನ್ನುವಂಥ ಭಾವನೆ ಬಂದ್ಬಿಡ್ತು. ನಾನು ಪರಿಚ್ಛಿನ್ನ ಅಲ್ಲ, ನಾನು ಅಖಂಡ ಸ್ವರೂಪ. ಇದು ಬಂದದ್ದು ಯಾವುದರಿಂದ ಕೇಳಿದರೆ, ಆ ಬೆಳೆದಿಂಗಳು ನನ್ನ ಮೇಲೆ ಬಿದ್ದ ಮೇಲೆ. ಯಾವ ಬೆಳೆದಿಂಗಳು? ಗುರುಗಳ ಕಡೆಗಣ್ಣ ನೋಟ ಎನ್ನುವಂಥ ಬೆಳೆದಿಂಗಳು. ಅದು ಕ್ಷಣಕಾಲ ಬಿದ್ದರೂ ಸಾಕು ಅಂತ. ವಿವೇಕ ಚೂಡಾಮಣಿಯಲ್ಲಿ ಭಗವತ್ಪಾದರು ಹೀಗೆ ಹೇಳ್ತಾರೆ. ಬೆಂಗಳೂರಿನಲ್ಲಿ ಒಬ್ಬರು ದೊಡ್ಡ ವಿದ್ವಾಂಸರಿದ್ದರು. ನಾನು ಇದನ್ನು ಹೇಳಿದ್ದೇನೋ ಇಲ್ಲೋ ಗೊತ್ತಿಲ್ಲ. ಅವರು ತಮ್ಮ ಕೃತಿಯಲ್ಲಿ ಬರೆದಿದ್ದಾರೆ ಒಂದು ಕಡೆಗೆ ನೇರವಾಗಿ. ಯಾರ ಬಗ್ಗೆ ಕೇಳಿದರೆ, ಇದಕ್ಕೆ ವ್ಯಾಖ್ಯಾನವನ್ನು ಬರೆದಂಥ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಬಗ್ಗೆ ಹೇಳಿದ್ದಾರೆ. ಆ ವಿದ್ವಾಂಸರು ದ್ವೈತ ಸಂಪ್ರದಾಯದವರು, ಅವರು ಸೈಕಾಲಜಿಸ್ಟ್ ಬೇರೆ, ಆದರೆ ಇವರು ಪಕ್ಕಾ ಅದ್ವೈತ ಸಂಪ್ರದಾಯದವರು. ಒಮ್ಮೆ ಮೈಸೂರಿನಲ್ಲಿ ಇವರು ಸವಾರಿ ಇದ್ದಾಗ
ಯಾರೋ ಅವ್ರನ್ನ ಕರ್ಕೊಂಡು ಹೋದ್ರಂತೆ. ಅಲ್ಲಿ ಕರ್ಕೊಂಡು ಹೋದಾಗ ಅವ್ರನ್ನ ಒಮ್ಮೆ ಇವರನ್ನು ನೋಡಿದ್ರಂತೆ. ಅವ್ರು ಹೇಳ್ತಾರೆ, ನಾನು ಅವರನ್ನು ನೋಡಿದ ಕ್ಷಣದಲ್ಲಿ ಅದೇನು ನನ್ನ ಪೂರ್ವಜನ್ಮದ ಅನುಗ್ರಹವೋ ನನ್ನನ್ನೊಮ್ಮೆ ಅವರು ದಿಟ್ಟಿಸಿ ನೋಡಿದರು. ಅಂದಿನಿಂದ ನನ್ನ ಜೀವನ ಬದಲಾವಣೆ ಆಯಿತು. ಆ ದಿನದಿಂದ ಈವರೆಗೆ ನಾನು ಅವರನ್ನು ಸ್ಮರಿಸದೇ ಇರುವ ದಿನ ಇಲ್ಲ. ಯಾವುದೇ ಕೆಲಸ ಮಾಡಬೇಕಿದ್ರೆ ಅವರ ನೆನೆಯದೇ ಮಾಡಿದ ನೆನಪು ನನಗಿಲ್ಲ. ಅವರ ಪ್ರಭಾವಕ್ಕೆ ನಾನು ಹೇಗೆ ಒಳಗಾದ ಕೇಳಿದರೆ ನನ್ನ ತನವನ್ನು ನಾನು ಕಳ್ಕೊಂಡು ಪೂರ್ತಿ ಅವರ ಅಧೀನ ಆದೆ. ಹಾಗಾಗಿ ಅವರ ಆ ಕೃಪಾದೃಷ್ಟಿ ಬಿದ್ದು ನನ್ನನ್ನು ಇಷ್ಟು ಬದಲಾವಣೆ ಮಾಡಿದ್ದಕ್ಕೋಸ್ಕರ, ಆ ಋಣ ಪರಿಹಾರಕ್ಕೋಸ್ಕರ ಅವ್ರ ಬಗ್ಗೆ ಈ ಕೃತಿ ಬರಿತಾ ಇದ್ದೇನೆ ಅಂತ. ದ್ವೈತ ಸಂಪ್ರದಾಯದವರವರು ಹೇಳ್ತಾರೆ, ಒಂದೇ ಒಂದು ಕ್ಷಣಕಾಲ ನನ್ನನ್ನು ನೋಡಿದ್ದೀವಿ ಅಂತ. ಆ ಕೃಪಾದೃಷ್ಟಿ ಅದಕ್ಕೇನು ತಾಸು 2 ತಾಸು ತಿಂಗಳೆಲ್ಲ ಬೇಕಾಗಲ್ಲ, ಒಮ್ಮೆ ಹೀಗೆ ಅಂತ. ವಾಲ್ಮೀಕಿ ಮುನಿಗಳು ರಾಮಾಯಣದಲ್ಲಿ ಒಂದು ಮಾತು ಹೇಳ್ತಾರೆ, ಇದು ಜ್ಞಾನಿಗಳ ದೃಷ್ಟಿ, ಅಲ್ಲಿ ಸಾಕ್ಷಾತ್ ಭಗವಂತನ ದೃಷ್ಟಿ. ಆದರೆ ರಾಮ ತಾನು ಭಗವಂತ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಆತ್ಮಾನಂ ಮಾನುಷಂ ಮನ್ಯೆ, ನಾನು ಮನುಷ್ಯ ಅಂತಲೇ ಹೇಳಿದ. ಆದರೆ ಅಯೋಧ್ಯೆಯ ಪ್ರಜೆಗಳು ರಾಮನನ್ನು ನೋಡಬೇಕು ಅಂತ ಹೋಗಿ ಬಯಸಿದಾಗ ರಾಮ ತಮ್ಮನ್ನು ನೋಡಲಿಲ್ಲ ಅಂತಾದ್ರೆ ಆ ದಿನ ಎಲ್ಲ ತಮ್ಮನ್ನು ತಾವು ಬಯಸ್ಕೊಳ್ತಾ, ನಿಂದನೆ ಮಾಡ್ಕೊಳ್ತಾ ಇದ್ರಂತೆ. ಅಯ್ಯೋ, ನಾನೇನೋ ಹೋಗಿ ನೋಡಬೇಕು ಅಂತ ಹೋದೆ, ಆದರೆ ಒಂದು ಸಲನೂ ನನ್ನ ಕಡೆ ಅವನ ದೃಷ್ಟಿ ಹಾಯಿಸಲಿಲ್ಲ ಅಂತ. ಮತ್ತೆ ಇವರು ಅವನನ್ನು ನೋಡಬೇಕು ಅಂತ ಹೋದಾಗ ರಾಮ ಕಣ್ಣಿಗೆ ಕಾಣದೇ ಇದ್ದರೂ ಸಹ ತನಗೆ ಕಣ್ಣಿದ್ದಿದ್ದು ವ್ಯರ್ಥ ಆಗೋಯ್ತು, ಯಾಕೆಂದ್ರೆ ಕಣ್ಣಿಗೆ ರಾಮ ಬಿದ್ದಿಲ್ಲ. ರಾಮನನ್ನ ಇವರು ನೋಡ್ಲಿಕ್ಕಾಗದಿದ್ರೂ ತಮ್ಮನ್ನು ತಾವು ನಿಂದಿಸಿಕೊಳ್ತಾ ಇದ್ರು. ಇವರು ರಾಮನನ್ನು ನೋಡಿಯೂ ರಾಮ ಇವ್ರ ಕಡೆಗೆ ನೋಡದೇ ಇದ್ರೆ ಆಗಲೂ ಸಹ ತಮ್ಮನ್ನು ತಾವು ನಿಂದಿಸಿಕೊಳ್ತಾ ಇದ್ರಂತೆ. ಇದೇನು ಅಚ್ಚರಿಯಲ್ಲ. ಯಾಕೆಂದರೆ ಆ ರಾಮನನ್ನ ತಮಿಳಿನ ಕಂಬರು ಅವ್ರು ಹೇಳ್ತಾರೆ, ಅವನ ಅವಯವವನ್ನು, ಒಂದು ಅವಯವವನ್ನು ನೋಡಿದರೆ ಮತ್ತೊಂದು ಅವಯವವನ್ನು ಅವನು ನೋಡ್ಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಅಂತ. ಅಂದರೆ ಅವನ ದೃಷ್ಟಿ ಆ ಅವಯವವನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇರಲಿಲ್ಲ ಅಂತ. ಅಷ್ಟು ಚೆಲುವ ಅಂತ ಒಂದು ಅರ್ಥ, ಅಷ್ಟರಿಂದಲೇ ಅನುಗ್ರಹ ಮಾಡ್ತಿದ್ದ ಅನ್ನೋದು ಇನ್ನೊಂದು ಅರ್ಥ. ಹೀಗೆ ಆ ಜ್ಞಾನಿಗಳಿಗೆಲ್ಲ ಭಗವಂತ ಮೂಲನಾದ್ರಿಂದ ಆ ವಿಷಯವನ್ನು ನಾನು ಹೇಳಿದೆ ಅಷ್ಟೇನೆ. ಜ್ಞಾನಿಗಳ ದೃಷ್ಟಿ ಭಗವಂತನ ದೃಷ್ಟಿಗಿಂತಲೂ ಜ್ಞಾನಿಗಳ ದೃಷ್ಟಿ ಹೆಚ್ಚು ಅನುಗ್ರಹದಿಂದ ಕೂಡಿರ್ತದೆ ಅಂತ ಒಂದು ಶಾಸ್ತ್ರದ ಮಾತು. ಅದರೊಳಗೂ ಯೋಗಿಗಳಾದವರು. ಹಾಗಾಗಿ ಅವರ ಕೃಪಾದೃಷ್ಟಿಗೋಸ್ಕರಲೇ ಶಿಷ್ಯರು ಪ್ರಯತ್ನ ಮಾಡ್ತಾ ಇರ್ತಾರೆ. ಇಂತಹ ಆ ದೃಷ್ಟಿ ಬಿದ್ದಾಗ ಶಿಷ್ಯನಾದವನ ಬದುಕು ಸಂಪೂರ್ಣವಾಗಿ ಬದಲಾವಣೆ ಆಗಿಬಿಡ್ತದೆ ಅಂತ. ಈಗ ಇಲ್ಲೊಂದು ಪ್ರಶ್ನೆ ಬರುತ್ತೆ ಕೆಲವು ಜನರಿಗೆ ಅದು ಬಿದ್ದ ತಕ್ಷಣ ಬದಲಾವಣೆ ಆಗುತ್ತೆ. ಕೆಲವು ಜನರಿಗೆ ಅವರ ದೃಷ್ಟಿ ನಮ್ಮ ಮೇಲೆ ಬೀಳಿ ಅಂತ ಅಂದ್ಕೊಂಡ್ರೂ ಸಹ ಬೀಳೋದಿಲ್ಲ. ಮತ್ತು ಕೆಲವು ಜನ ಬಿದ್ದರೂ ಏನೂ ಕೆಲಸ ಮಾಡೋದಿಲ್ಲ. ಯಾಕೆ? ಅಷ್ಟೇ ಹೇಳಿದ್ನಲ್ಲ, ಅವ್ರು ಹೇಳಿದ್ದಾರೆ ಸ್ವಾಮಿ ರಾಮ ಅವರ ಗುರುಗಳು, ಶಿಷ್ಯನ ಪ್ರಯತ್ನ, ಆ ಪ್ರಯತ್ನ ನಿರಂತರವಾಗಿದ್ದಾಗ ಮಾತ್ರ ಅದು ಕೆಲಸ ಮಾಡುತ್ತೆ. ಪ್ರಯತ್ನವೇ ಇಲ್ಲದೆ, ಕಿಂಚಿತ್ತೂ ಅರ್ಹತೆ ಇಲ್ಲದೆ ಹೋದಾಗ ಖಂಡಿತವಾಗಿಯೂ ಸಹ ಅದು ಕೆಲಸ ಮಾಡುವುದಿಲ್ಲ. ಇಲ್ಲಿ ಸೈನ್ಸ್ ಕೆಲಸ ಮಾಡುವುದಿಲ್ಲ. ಒಂದು ಮಾತು ನಾವು ಗಟ್ಟಿ ನೆನ್ಪಿಟ್ಕೊಂಡು ಬಿಡಬೇಕು. ಯಾಕೆಂದರೆ ಇಲ್ಲಿ ಕೇವಲ ಅವರ ಹಿಂದಿನ ಪ್ರಯತ್ನ ಮತ್ತು ಆ ಆಧ್ಯಾತ್ಮಿಕವಂತಹ ಸಾಧನೆ ಕೆಲಸ ಮಾಡುತ್ತೆ ಅಷ್ಟೇ ಹೊರತು ನಮ್ಮ ಎಲ್ಲ ಕುತರ್ಕ ಬುದ್ಧಿಯಲ್ಲಿ ಯಾವ ಬುದ್ಧಿಯೂ ಕೆಲಸ ಮಾಡೋದಿಲ್ಲ ಅಲ್ಲಿ. ಅದಕ್ಕೆ ಸ್ವಾಮಿ ರಾಮ ಅವರೇ ಉದಾಹರಣೆ. ಅಷ್ಟು ಹಿನ್ನೆಲೆಯಲ್ಲಿ ನಾನು ಅಕ್ಷಯವಾದಂಥ ಸುಖವನ್ನು ಕ್ಷಣಕಾಲದಲ್ಲಿ ಪಡೆದುಬಿಟ್ಟೆ. ಇಷ್ಟು ದಿನಗಳ ಕಾಲ ಏನನ್ನು ಪಡಿಬೇಕು ಅದು ಎಷ್ಟೊತ್ತಾಗುತ್ತೋ ಅಂತ ಚಡಪಡಿಸ್ತಾ ಇದ್ನಲ್ಲ, ಆದರೆ ಇಷ್ಟು ಬೇಗ ನನಗೆ ಸಿಗತ್ತೆ ಅಂತ ನನಗೆ ಅನಿಸಿರಲಿಲ್ಲ. ಅದು ಸಿಕ್ಕಿಬಿಡ್ತು ಇವತ್ತು ಅಂತ ಶಿಷ್ಯ ಇಲ್ಲಿ ಹೇಳ್ತಾನೆ. ಸ್ವಾಮಿ ರಾಮ ಅವರು ಅದನ್ನೇ ಹೇಳ್ತಾರೆ.
ಆ 17 ವರ್ಷದಲ್ಲಿ ನಾನು ಏನು ಚಡಪಡಿಸಿದ್ದೇನೋ ಅಷ್ಟು ಬೇಗ ನನಗೆ ಸಿಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. ಆ ಗುರುಗಳ ಅನುಗ್ರಹವನ್ನು ಪಡೆದಂತಹ ಶಿಷ್ಯ ನಮಸ್ಕಾರ ಮಾಡಿ ಆದಮೇಲೆ ತನ್ನ ಅನುಭವವನ್ನು ಗುರುಗಳಿಗೆ ಹೇಳ್ತಾನೆ. ಜಸ್ಟ್ ಅವರಿಗೆ ನಾವು ಮುಖ ನೋಡಿರಬೇಕು ಶಿಷ್ಯಂದ. ಆ ಕಣ್ಣೋಟದಲ್ಲೇ ಹೇಗಿತ್ತು ಎನ್ನುವಂಥ ಭಾವ ತುಂಬಿರಬೇಕು. ಯಾಕೆಂದರೆ ನೇರವಾಗಿ ಗುರುಗಳು ಏನಪ್ಪ ಹೇಗಿದ್ದೀಯೇ ಅಂತ ಕೇಳಿದಂತಹ ಶ್ಲೋಕಗಳು ಇಲ್ಲಿ ಇಲ್ಲ. ಎಷ್ಟೋ ಸಲ ಕಣ್ಣೋಟದಲ್ಲೇ ನಾವು ಪ್ರಶ್ನೆ ಕೇಳೋದಿಲ್ವಾ? ಹಾಗೇನೇ ಇರಬೇಕು ಅಂತ ಊಹಿಸಿಕೊಳ್ಬೇಕು ನಾವು ಅಷ್ಟೇ. ಅದಕ್ಕೋಸ್ಕರ ಗುರುಗಳ ಅನುಗ್ರಹವನ್ನು ಪಡೆದಂತಹ ಶಿಷ್ಯ ಅತ್ಯಂತ ಸಂತೋಷದಿಂದ ತನ್ನ ಅನುಭವವನ್ನು ಹೇಳ್ತಾನೆ. 489ನೇ ಶ್ಲೋಕ 89. ಧನ್ಯೋಹಂ ಕೃತಕೃತ್ಯೋಹಂ ವಿಮುಕ್ತೋಹಂ ಭವಗ್ರಹಾತ್ ನಿತ್ಯಾನಂದ ಸ್ವರೂಪೋಹಂ ಪೂರ್ಣೋಹಂ ತ್ವದನುಗ್ರಹಾತ್. ಈ 3 ಶ್ಲೋಕವನ್ನು ಹೇಳಿಬಿಡ್ತೇನೆ, ಒಟ್ಟಿಗೆ ಅರ್ಥ ಹೇಳ್ತೇನೆ. ಏಕೆಂದರೆ 3 ಅವನ ಅನುಭವವೇ ಅದು. ಅಸಂಗೋಹಂ ಅನಂಗೋಹಂ ಅಲಿಂಗೋಹಂ ಅಭಂಗುರಃ ಪ್ರಶಾಂತೋಹಂ ಅನಂತೋಹಂ ಅತಾಂತೋಹಂ ಚಿರಂತನಃ. ಮತ್ತೆ ಅಕರ್ತಾಹಂ ಅಭೋಕ್ತಾಹಂ ಅವಿಕಾರೋಹಂ ಅಕ್ರಿಯ ಶುದ್ಧಬೋಧ ಸ್ವರೂಪೋಹಂ ಕೇವಲೋಹಂ ಸದಾಶಿವ. ಇಷ್ಟಕ್ಕೆ ನಿಲ್ಲಿಸೋಣ, ಆಮೇಲೆ ಮತ್ತೆ ಮುಂದಿನ ನೋಡೋಣ ಅಂತ. ಇನ್ನೊಂದು ಸಲ ಓದ್ಬಿಡ್ತೇನೆ, ಯಾಕೆಂದರೆ ಆ ಶಬ್ದಗಳೆಲ್ಲ ಚೈತನ್ಯದ ಬುಗ್ಗೆಗಳು. ಹಾಗಾಗಿ ನಮಗೆ ಚೈತನ್ಯ ಕೊಡಬೇಕು, ಅದಕ್ಕೋಸ್ಕರ ಇನ್ನೊಂದು ಸಲ ಓದಿಬಿಡ್ತೇನೆ. ಧನ್ಯೋಹಂ ಕೃತಕೃತ್ಯೋಹಂ ವಿಮುಕ್ತೋಹಂ ಭವಗ್ರಹಾತ್ ನಿತ್ಯಾನಂದ ಸ್ವರೂಪೋಹಂ ಪೂರ್ಣೋಹಂ ತ್ವದನುಗ್ರಹಾತ್ ಅಸಂಗೋಹಂ ಅನಂಗೋಹಂ ಅಲಿಂಗೋಹಂ ಅಭಂಗುರಃ ಪ್ರಶಾಂತೋಹಂ ಅನಂತೋಹಂ ಅತಾಂತೋಹಂ ಚಿರಂತನಃ ಅಕರ್ತಾಹಂ ಅಭೋಕ್ತಾಹಂ ಅವಿಕಾರೋಹಂ ಅಕ್ರಿಯಃ ಶುದ್ಧಬೋಧ ಸ್ವರೂಪೋಹಂ ಕೇವಲೋಹಂ ಸದಾಶಿವ. ಹೇ ಗುರು, ನಿಮ್ಮ ಅನುಗ್ರಹದಿಂದ ನಾನು ಧನ್ಯನಾದೆ, ಕೃತಕೃತ್ಯನಾದೆ, ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಪಡೆದೆ, ನಾನು ನಿತ್ಯಾನಂದ ಸ್ವರೂಪನಾದೆ ಮತ್ತು ಪರಿಪೂರ್ಣನಾದೆ. ಇದು ಮೊದಲನೇ ಶ್ಲೋಕಕ್ಕೆ ಅರ್ಥ. 490ನೇ ಶ್ಲೋಕ. ನಾನು ಸಂಗರಹಿತ, ನಾನು ಅವಯವರಹಿತ, ನಾನು ಲಿಂಗರಹಿತ, ನಾನು ನಾಶರಹಿತ, ನಾನು ಪ್ರಶಾಂತ, ನಾನು ಅನಂತ, ನಾನು ನಿರ್ಮಲ ಮತ್ತು ಸನಾತನ. 91ನೆಯ ಶ್ಲೋಕ. ನಾನು ಕರ್ತೃ ಅಲ್ಲ, ನಾನು ಭೋಕ್ತೃವೂ ಅಲ್ಲ, ನನಗೆ ಯಾವ ವಿಕಾರವೂ ಇಲ್ಲ, ಯಾವ ಕ್ರಿಯೆಯೂ ಇಲ್ಲ, ನಾನು ಶುದ್ಧ ಜ್ಞಾನಸ್ವರೂಪ, ಕೇವಲ ಮತ್ತು ಸದಾ ಮಂಗಳ ಸ್ವರೂಪ, ಸದಾಶಿವ ಅಂತ. ಇಷ್ಟು ಈ ಶ್ಲೋಕಗಳ ಶಬ್ದಶಃ ಅರ್ಥ. ಧನ್ಯೋಹಂ, ಆ ಆನಂದದ ಉದ್ಗಾರ, ನಾನು ಧನ್ಯನಾದೆ ಅಂತ. ಧನ್ಯ ಅಂದರೆ ಏನು? ನಾವು ಹೇಳ್ತೇವಲ್ಲ, ಏನಾದ್ರು ಒಂದು ಲಾಟ್ರಿ ಗೀಟ್ರಿ ತಾಗ್ಬಿಟ್ರೆ ನೀವು ಧನ್ಯರು ಕಣ್ರಿ ಅಂತ, ಏನೋ ಯಾರೋ ಒಂದಿಷ್ಟು ಅವಾರ್ಡ್ ಕೊಟ್ಬಿಟ್ರು, ನೀವು ಧನ್ಯರು ಕಣ್ರಿ, ಏನೋ ಒಂದು ಇನ್ಕ್ರಿಮೆಂಟ್ ಬಂದ್ಬಿಡ್ತು, ಧನ್ಯರು ಕಣ್ರಿ. ಈ ಎಲ್ಲ ಶಬ್ದಗಳನ್ನೆಲ್ಲ ನಾವು ಎಷ್ಟು ಅಗ್ಗವಾಗಿ ಬಳಸ್ತಿದ್ದೇವೆ. ಕಾರಣ ಅದರ ಅರ್ಥದ ಆಳ ನಮಗೆ ಗೊತ್ತಾಗದೇ ಇರುವುದು. ಧನ್ಯ ಅಂದರೆ ಅರ್ಥ ಧನಮರ್ಹತೀತಿ ಧನ್ಯ. ಧನ ಅಂದರೆ ಸಂಪತ್ತು. ಯಾವ ಸಂಪತ್ತು? ಯಾವುದು ಸಂಪತ್ತು? ಯಾವುದನ್ನು ಕೊಟ್ಟರೆ ನನ್ನ ಜೇಬು ಖಾಲಿ ಆಗುತ್ತೋ ಅದು ಸಂಪತ್ತಲ್ಲ. ಯಾವುದನ್ನು ಕೊಟ್ಟರೆ ನನ್ನ ಜೇಬು ಖರ್ಚಾಗದೆ ಪಡೆದವರಿಗೂ ಲಾಭ ಆಗುತ್ತೋ ಅದು ಸಂಪತ್ತು. ಯಾವುದು ಸಂಪತ್ತು? ಅದು ಜ್ಞಾನ. ಜ್ಞಾನ ಕೊಟ್ಟು ಬರಡಾದವರು ಯಾರೂ ಇಲ್ಲ. ಹಾಗಾಗಿ ಅಂತಹ ಖರ್ಚಾಗದೇ ಇರುವ ಸಂಪತ್ತನ್ನು ನನಗೆ ಕೊಟ್ಟು ನಾನು ಇನ್ನೊಬ್ಬರಿಗೆ ಕೊಟ್ಟರೂ ಖರ್ಚಾಗದೇ ಇರುವಂತಹ ಸ್ಥಿತಿಗೆ ನನ್ನ ತಂದಿಟ್ಟರಲ್ಲ,
ಹಾಗಾಗಿ ನಾನು ಧನ್ಯ. ಎಂಥ ಸುಂದರವಾದ ಶಬ್ದಗಳಿವೆಲ್ಲ. ಇಂಥ ಶಬ್ದಗಳನ್ನು ಸಂಸ್ಕೃತ ಮಾತ್ರ ಹೇಳಬಲ್ಲದ್ರಿ, ಬೇರೆ ಯಾವ ಭಾಷೆಯಲ್ಲೂ ನಮಗೆ ಇಂಥ ಶಬ್ದಗಳು ಸಿಗೋದಿಲ್ಲ. ಧನ್ಯ 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 ಅಂತ. ಹಾಗಾಗಿ ಇಂತಹ ಸಂಪತ್ತನ್ನು ನಾನು ಪಡೆದಿದ್ದೇನೆ, ಹಾಗಾಗಿ ನಾನು ಧನ್ಯ. ಒಂದು. ಮತ್ತೆರಡನೇದು ಕೃತಕೃತ್ಯೋಹಂ. ಇಂಗ್ಲೀಷಲ್ಲಿ ಒಂದು ಶಬ್ದ ಉಂಟು, ಸಕ್ಸಸ್ಫುಲ್ ಅಂತ. ಅದಕ್ಕೆ ಸಂವಾದಿಯಾಗಿ ನಾವು ಬಳಸ್ತೇವೆ. ಅಂದರೆ ಮಾಡಬೇಕಾದ ಕೆಲಸವನ್ನು ಮಾಡಿದಾಗ ಸಿಗುವಂಥ ಒಂದು ಸಾರ್ಥಕ್ಯ ಭಾವ ಉಂಟಲ್ಲ, ಅದಕ್ಕೆ ಕೃತಕೃತ್ಯತೆ ಅಂತ ಹೆಸರು. ಕೃತಂ ಕೃತ್ಯಂ. ಕೃತ್ಯಂ ಅಂದರೆ ಮಾಡಬೇಕಾದದ್ದು, ಅದನ್ನು ಕೃತಂ ಮಾಡಿದೆ, ಹಾಗಾಗಿ ನನಗೊಂದು ರೀತಿ ಸಮಾಧಾನ. ಹಾಗಾಗಿ ಕೃತಕೃತ್ಯತೆ. ಹಾಗಾಗಿ ನಾನು ಕೃತಕೃತ್ಯನಾಗಿದ್ದೇನೆ. ಮಾಡಬೇಕಾದ್ದು ಅಂದರೆ ಯಾವುದನ್ನು ನಾನು ಪಡೆಯೋದಕ್ಕೆ ಅಂತ ಪ್ರಯತ್ನ ಪಟ್ಟನೋ, ಅಥವಾ ಈ ದೇಹ ಬಂದಿದ್ದರಿಂದ ನಾನು ಏನನ್ನು ಮಾಡಬೇಕಾಗಿತ್ತೋ ಅದನ್ನು ಮಾಡಿದೆ, ಅದನ್ನು ಪಡೆದೆ, ಹಾಗಾಗಿ ನಾನು ಕೃತಕೃತ್ಯ ಗುರುಗಳೇ ನಿಮ್ಮಿಂದಾಗಿ ಅಂತ. ಧನ್ಯೋಹಂ ಕೃತಕೃತ್ಯೋಹಂ. ಮತ್ತೆ ವಿಮುಕ್ತೋಹಂ. ನಾನು ಇಂದು ಬಿಡುಗಡೆಯನ್ನು ಕಂಡೆ. ಇಷ್ಟು ದಿವಸ ನಾನು ಬಿಡುಗಡೆಯನ್ನು ಕಂಡಿರಲಿಲ್ಲ. ಸಾಮಾನ್ಯವಾಗಿ ಒಂದು ಮಾತುಂಟು, ಮೊದಲು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ತೈತ್ತಿರಿಯ ಉಪನಿಷತ್ತು ಹೇಳುತ್ತೆ. ತಾಯಿ ತಂದೆ ಆಮೇಲೆ ಗುರು ಅಂತ. ಯಾಕೆ ಅಂದರೆ ಇಷ್ಟೇ, ನಾವು ಪ್ರಪಂಚಕ್ಕೆ ಬರೋದಕ್ಕೆ ಕಾರಣರಾದವರು ತಂದೆ ತಾಯಿಯರು, ಈ ದೇಹವನ್ನು ಕೊಟ್ಟವರು. ಅಕಸ್ಮಾತ್ತಾಗಿ ಈ ದೇಹ ಸಾಧನೆಗೆ ಏನಾದರೂ ಉಪಯೋಗಿಸಲ್ಪಟ್ಟರೆ ಇಂತಹ ದೇಹವನ್ನು ಕೊಟ್ಟಂಥ ಅವರು ದೊಡ್ಡವರಲ್ವಾ. ಇದನ್ನು ನಾವು ಯಾವತ್ತಕ್ಕೂ ಒಳ್ಳೆಯ ಕೆಲಸಕ್ಕೋಸ್ಕರ ಬಳಸ್ಕೊಳ್ಳದೆ ಇದ್ದರೆ ಪಾಪ ಅವರು ಎಷ್ಟು ಪಶ್ಚಾತ್ತಾಪ ಪಡ್ತಾರೆ ಅಂತ ಒಮ್ಮೆ ಆ ತಂದೆ ತಾಯಿಯ ಜಾಗದಲ್ಲಿ ನಿಂತು ನಾವು ವಿಚಾರ ಮಾಡಬೇಕು. ಭರ್ತೃಹರಿ ಹೇಳ್ತಾನೆ, ನನ್ನಮ್ಮ ತನ್ನ ರಕ್ತವನ್ನೆಲ್ಲ ಹಾಲಾಗಿ ನನಗೆ ಕುಡಿಸಿದಳು. ಅಂತಹ ಆ ಗರ್ಭಕ್ಕೆ ನಾನು ಕುಠಾರಾಘಾತವನ್ನು ಮಾಡಿಬಿಟ್ಟೆ, ಬದುಕಿನಲ್ಲಿ ಏನನ್ನೂ ಸಾಧನೆ ಮಾಡದೆ ಅಂತ. ಎಂಥ ಮಾತು ಅಂದರೆ, ಪ್ರಾಯಶಃ ಈ ಮಾತನ್ನು ಅವನು ಹೇಳಬೇಕಿದ್ರೆ ಅವನ ತಾಯಿ ಇದ್ದಿಲ್ಲೋ ಇಲ್ಲೋ ಗೊತ್ತಿಲ್ಲ ನನಗೆ. ತನ್ನ ದೇಹದ ಕಣಕಣವನ್ನು ಹಾಲಾಗಿ ಕುಡಿಸಿದಂಥ ತಾಯಿ ಏನೋ ಮಗ ದೊಡ್ಡದಾಗಿ ಸಾಧನೆ ಮಾಡ್ತಾನೆ ಅಂತ ಜನ್ಮ ಕೊಟ್ಟಳು. ಆದರೆ ನನ್ನಂಥ ಮಗನಿಗೆ ಜನ್ಮ ಕೊಟ್ಟಂಥ ಆ ಗರ್ಭ ವ್ಯರ್ಥವಾದ ಗರ್ಭ ಆಗೋಯ್ತು. ಹೀಗೆ ಮಹಾ ದೊಡ್ಡ ಜ್ಞಾನಿ ಅವನ, ಪ್ರಶ್ನೆ ಬೇರೆ. ಅಂಥವರೇ ಹೇಳ್ತಾರೆ, ಅಯೋಗ್ಯನಿಂಥ ಮಾತನ್ನೆಲ್ಲ ಹೇಳ್ತಾರಾ, ನಾನೇ ಯೋಗ್ಯ ಅಂತ ಹೇಳ್ತಾರೆ ಅವರು. ಅಂತಹ ತಾಯಿ. ಹಾಗಾಗಿ ಇಂತಹ ದೇಹ ಬರೋದಕ್ಕೆ ಕಾರಣದಂತಹ ತಾಯಿ ದೊಡ್ಡ ವಸ್ತು, ಸಂಶಯ ಇಲ್ಲ. ತಂದೆ ಅಷ್ಟೇ ದೊಡ್ಡ ವ್ಯಕ್ತಿ, ನೋ ಡೌಟ್ ಇಟ್ ಆಲ್. ಆದರೆ ಎಲ್ಲೋ ಒಂದು ಕಡೆ ಉಪನಿಷತ್ತು ಹೇಳುತ್ತೆ, ಆ ಆಚಾರ್ಯ ದೇವೋಭವ ಅಂತ ಹೇಳಬೇಕಿದ್ರೆ ಇವರಿಬ್ಬರಿಗಿಂತಲೂ ಉಪನಿಷತ್ತು ಕೆಳಗಿಟ್ಟಿದೆ ಗುರುಗಳನ್ನು. ಆದರೆ ಅದೇ ಉಪನಿಷತ್ತು ಎಲ್ಲೋ ಒಂದು ಕಡೆ ಹೋಗ್ತಾ 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 ಅವರಿಬ್ಬರಿಗಿಂತಲೂ ಗುರುವನ್ನು ಮೇಲಕ್ಕಿಟ್ಟುಬಿಡುತ್ತೆ. ಯಾಕೆ ಕೇಳಿದರೆ, ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ಜನ್ಮ ಕೊಟ್ಟರು, ಆದರೆ ಇದೇ ತಂದೆ ತಾಯಿ ನಾನು ವಿರಕ್ತನಾಗಿ ನಿವೃತ್ತಿ ಮಾರ್ಗದಲ್ಲಿ ಹೋಗ್ತೇನೆ ಅಂತ ಹೇಳಿದರೆ ತಡೆದು ನಮ್ಮನ್ನು ಸಂಸಾರ ಬಂಧನದಲ್ಲಿ ಕೂಡಿಡುವ ಸಾಧ್ಯತೆ ಹೆಚ್ಚು. ಅವರು ಸ್ವತಃ ಜ್ಞಾನಿಗಳಾಗಿದ್ದರೆ ಪರವಾಗಿಲ್ಲ, ಅಲ್ಲದಿದ್ದರೆ ಬೇಡಪ್ಪ ಮದುವೆ ಹಾಕ್ಕೊಂಡು ಮಕ್ಕಳು ಸುಖವಾಗಿರಪ್ಪ ಅಂತ. ಸುಖವಾಗಿರು ಅಂತ ಹೇಳ್ತಾರೆ. ಆ ಸುಖವಾಗಿರು ಅಂತ ಹೇಳುವುದರ ಮೂಲಕ ನಮಗೊಂದು ಬಂಗಾರದ ಪಂಜರದಲ್ಲಿ ನಮ್ಮನ್ನು ಹಾಕಿಬಿಡ್ತಾರೆ. ಎಷ್ಟೋ ಜನರಿಗೆ ಅನಿಸುತ್ತೆ, ಅವತ್ತು ನನ್ನ ಅಪ್ಪ ಅಮ್ಮ ನನಗೆ ಮದುವೆ ಆಗ್ರಹ ಮಾಡದಿದ್ದರೆ ನಾನು ಅವತ್ತೇ ಏನೋ ಮಾಡ್ಕೊಂಡು ಹೋಗ್ತಿದ್ದೆ. ಈಗ ಹಾಗಲ್ಲ, ವಾಪಸ್ ಹೋಗೋಣ ಅಂದರೆ ವಯಸ್ಸು 50 ಆಗೋಯ್ತು, ಸಾಧನೆ ಮಾಡಲಿಕ್ಕೆ ಆಗೋಲ್ಲ. ನಮ್ಮ ಅಪ್ಪ ಅಮ್ಮನೇ ನನ್ನನ್ನು ಇಲ್ಲಿ ಕೂಡಾಕ್ಬಿಟ್ರು ಅಂತ. ಅಲ್ಲ, ಇವರೇ ಕೂಡ ಹಾಕ್ಕೊಂಡ್ರು, ಆಮೇಲೆ ಅಂಟಿಸೋದು ಅಪ್ಪ ಅಮ್ಮನ ತಲೆಗೇನೆ. ಯಾಕೆಂದರೆ ಪಾಪ ಅವ್ರು ಇಲ್ವಲ್ಲ ಇವತ್ತು ಇವನು ಬೈದಿದ್ದನ್ನು ಕೇಳಿಸ್ಕೊಳ್ಳೋದಕ್ಕೆ. ಇಂಥವರು ಇರ್ತಾರೆ. ಹೀಗೆ ಏನಿದ್ರೂ ಮಗನ ಮೇಲಿನ ಪ್ರೀತಿಯಿಂದ ಮಗನನ್ನು ಈ ಸಂಸಾರದಿಂದ
ಬಿಡಿಸ್ಕೊಂಡು ಹೋಗು ಅಂತ ಹೇಳೋದಕ್ಕಿಂತ ಪ್ರಪಂಚದಲ್ಲಿ 199% ಪೋಷಕರು ಇಲ್ಲೇ ಇರಪ್ಪ, ಯಾಕೆಂದರೆ ಕೊನೆಯ ಪಕ್ಷ ನನ್ನ ಇಳಿಗಾಲದಲ್ಲಾಗಾರು ನೀನು ಊರಿಗೆ ಹೋಲಾಗ ಸಹಾಯ ಮಾಡ್ತೀಯೇ ಅಂತಲೂ ಬಯಸ್ತಾರೆ. ತಪ್ಪಲ್ಲ. ಹೀಗೆಲ್ಲ ಹೇಳೋದ್ರ ಮೂಲಕ ಜನ್ಮ ಕೊಟ್ಟ ತಂದೆ ತಾಯಿಗಳು ಸಂಸಾರದಲ್ಲಿ ಮಗನ ಬಂಧನಕ್ಕೂ ಕಾರಣರಾಗಬಹುದು. ಆದರೆ ಗುರುವಾದವನು ಇದರ ಯಥಾರ್ಥ ಸ್ಥಿತಿಯನ್ನು ತಿಳಿಸಿ ಈ ಬಂಧನದಿಂದ ಅವನನ್ನು ಬಿಡಿಸ್ತಾನಲ್ಲ. ಈಗ ನೋಡಿ, ಇಲ್ಲಿ ಬಂಧಿಸುವವನು ಹೆಚ್ಚಿನವನು, ಬಂಧನದಿಂದ ಬಿಡಿಸುವವನು ಹೆಚ್ಚಿನವನು. ಆವಾಗ ಈ ಇಬ್ಬರ ಸ್ಥಾನಕ್ಕಿಂತ ಅವನ ಸ್ಥಾನ ಏನಾಗುತ್ತೆ ಕೇಳಿದರೆ ದೊಡ್ಡದಾಗ್ಬಿಡುತ್ತೆ. ಆಗ ಸರ್ವಸ್ವವು ಗುರು, ಅಪ್ಪ ಅಮ್ಮನು ಗುರು. ಹಾಗಾಗಿ ಶಿಷ್ಯ ಹೇಳ್ತಾನೆ, ವಿಮುಕ್ತೋಹಂ, ನಾನು ಇಂದು ಬಿಡುಗಡೆಯನ್ನು ಕಂಡೆ ನಿಮ್ಮ ಅನುಗ್ರಹದಿಂದ. ಅದು ಯಾವುದು? ಭವಗ್ರಹಾತ್. ಇಷ್ಟು ದಿವಸ ನನ್ನನ್ನು ಈ ಸಂಸಾರ ಎನ್ನುವಂಥ ಗ್ರಹ ಮೊಸಳೆ ಹಿಡ್ಕೊಂಡಿತ್ತು. ಈ ಸಂಸಾರ ಮೊಸಳೆಯಿಂದ ನನ್ನನ್ನು ನೀವು ಎಳೆದು ಆಚೆ ಹಾಕಿಬಿಟ್ರಿ, ದಡಕ್ಕೆ ಸೇರಿಸ್ಬಿಟ್ರಿ ಹೀಗೆ ಅಂತ. ಅದಾದ ಮೇಲೆ ಬಿಡಿಸಿ ಹಾಕಿದ್ಮೇಲೆ ಏನು ಮಾಡಿದ್ರಿ ಅಂತ ಕೇಳಿದರೆ, ನಿಮ್ಮ ಅನುಗ್ರಹದಿಂದ ನಾನು ನಿತ್ಯಾನಂದ ಸ್ವರೂಪ ಎನ್ನುವಂತಹ ಆ ಜ್ಞಾನವನ್ನು ನನಗೆ ಕರುಣಿಸಿದಿರಿ. ನಿತ್ಯಾನಂದ ಸ್ವರೂಪೋಹಂ. ಈ ಆನಂದ ಕ್ಷಣಿಕವಾದ ಆನಂದ ಅಲ್ಲ, ಇದು ನಿತ್ಯವೂ ಆನಂದ. ಇಂದ್ರಿಯಗಳಿಂದ ಅನುಭವಿಸುವ ಸುಖ ಅನುಭವಿಸಿ ಆದಮೇಲೆ ಮತ್ತೆ ಪುನಃ ಅದು ಕ್ಷಯಿಸಿ ಬಿಡುತ್ತೆ, ಅಥವಾ ಆ ವಸ್ತುವೇ ಕ್ಷಯಿಸಿ ಹೋಗ್ಬೋದು. ಹಾಗಾಗಿ ಅದು ನಿತ್ಯಾನಂದ ಅಲ್ಲ, ಇದು ನಿತ್ಯಾನಂದ. ಆ ನಿತ್ಯಾನಂದ ಸ್ವರೂಪನೇ ನಾನಾಗಿದ್ದೇನೆ. ಅಷ್ಟೇ ಅಲ್ಲ, ಇಷ್ಟು ದಿವಸ ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಈ ದೇಹದ ಎನ್ನುವಂಥ ಪಂಜರದೊಳಗಿರುವಂಥ ಒಂದು ಕೂಡಿಟ್ಟ ಪಕ್ಷಿ ನಾನು ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನಾನು ಬಿಡುಗಡೆ ಆಗಿದ್ದೇನೆ. ನಾನು ದೇಹದ ಒಳಗೆ ಮಾತ್ರ ಇರುವವನಲ್ಲ, ದೇಹದ ಹೊರಗೂ ಇದ್ದೇನೆ, ಆ ಹೊರಗೂ ಇದ್ದೇನೆ, ಇದರೊಳಗೂ ಇದ್ದೇನೆ. ಹೆಚ್ಚೇಕೆ ಆ ಚೈತನ್ಯದಲ್ಲಿಯೇ ಈ ದೇಹ ಆಭಾಸ ತೋರ್ತಾ ಇದೆ. ಸಮುದ್ರದಲ್ಲಿ ದೋಣಿ ಹೋಗತ್ತೆ, ದೋಣಿಯ ಒಳಗೂ ನೀರಿದೆ, ಮತ್ತು ದೋಣಿಯ ಆಚೆಗೂ ಸಹ ನೀರಿದೆ. ಹಾಗಿದ್ರೀಗ ಪ್ರಶ್ನೆ ಇಷ್ಟೇ, ಬೇಡ ಈ ಉದಾಹರಣೆ ಬೇಡ, ಮರ್ತುಬಿಡಿ, ಬೇರೆ ಉದಾಹರಣೆ ಕೊಡ್ತೇನೆ. ಒಂದು ಟ್ಯಾಂಕಿನೊಳಗೆ ಒಂದು ತಂಬಿಗೆಯನ್ನು ಮುಳಿಸೋಣ. ಆ ತಂಬಿಗೆಯನ್ನು ಮುಳಿಸಿದಾಗ ತಂಬಿಗೆ ಒಳಗೆ ಏನಿದೆ? ನೀರಿದೆ. ಆದರೆ ತಂಬಿಗೆ ಹೊರಗೆ ಏನಿದೆ? ನೀರಿದೆ. ತಂಬಿಗೆ ಎಲ್ಲಿದೆ? ನೀರಿನಲ್ಲಿದೆ. ಹಾಗೆಯೇ ಇಷ್ಟು ದಿವಸ ನಾನು ತಂಬಿಗೆ ಒಳಗಿನ ನೀರಾಗಿದ್ದೆ. ಈಗ ನಾನು ತಂಬಿಗೆ ಒಳಗಿರುವ ನೀರು ಮಾತ್ರ ಅಲ್ಲ, ತಂಬಿಗೆ ಹೊರಗಿರುವ ನೀರು ಹೌದು. ಅಷ್ಟೇ ಅಲ್ಲ, ಈ ತಂಬಿಗೆಯೇ ಆ ನೀರಿನಲ್ಲಿದೆ. ಹಾಗಾಗಿ ನಾನು ಪೂರ್ಣೋಹಂ. ಏಕೆಂದರೆ ಒಂದು ಉದಾಹರಣೆ ಅಸ್ಪಷ್ಟ ಅಂತ ಆದಾಗ ಅದನ್ನು ಮತ್ತೆ ಮುಂದುವರಿಸಬಾರದಂತೆ. ನಮ್ಮ ಶಿಕ್ಷಣ ಕ್ಷೇತ್ರದ ನಿಯಮ ಅದು ಹೀಗೆ ಅಂತ. ಇನ್ನೊಂದು ಉದಾಹರಣೆ ಕೊಡ್ತೇನೆ ಸ್ಪಷ್ಟವಾಗಿ ಅರ್ಥ ಮಾಡಿಸೋಕೆ ಅಂತ. ಅದಿಲ್ಲದೆ ಇದ್ದರೆ ಹೇಳುವ ವಿಷಯ ಅಷ್ಟು ತಕ್ಷಣಕ್ಕೆ ಮನದಟ್ಟಾಗೋದಿಲ್ಲ ಹೇಗೆ ಅಂತ. ಯಾಕೆಂದರೆ ದೋಣಿ ಉದಾಹರಣೆ ಕೊಟ್ಟ, ದೋಣಿ ಒಳಗೆ ನೀರಿಂದ ಮುಳುಗಿ ಹೋಗುವ ಸಾಧ್ಯತೆ ಉಂಟು ಅಂತ ಅಪಾರ್ಥ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಿಲ್ಲಿಸ್ಬಿಟ್ಟೆ ಹೀಗೆ ಅಂತ. ಯಾಕೆ ನಿಲ್ಲಿಸಿದೆ ಅಂತ ಅದಕ್ಕೂ ಕಾರಣ ಕೊಟ್ಬಿಟ್ಟೆ. ಅಷ್ಟಾದ ಮೇಲೆ ಅಸಂಗೋಹಂ. ಇಷ್ಟು ದಿವಸ ನನಗೆ ಎಲ್ಲ ಲೌಕಿಕ ವಿಷಯಗಳ ಅಂಟುವಿಕೆ ಅನ್ನೋದಿತ್ತು. ಸಂಘ ಅಂದರೆ ಅಂಟುವಿಕೆ. ಸಂಘ ಮಹಾಪ್ರಾಣ ಅಲ್ಲ, ಸಂಘ. ಆ ಸಂಘ ಅಂದರೆ ಅಂಟುವಿಕೆ ನನಗಿಲ್ಲ. ಅಂದರೆ ನಾನು ಯಾವುದಕ್ಕೂ ಸಹ ಅಂಟುವವನಲ್ಲ. ಯಾವುದು ಅಂಟತ್ತೆ ಕೇಳಿದರೆ ಅವಯವ ಇದ್ದಂತೂ ಅಂಟತ್ತೆ, ಯಾವುದಕ್ಕೆ ಅವಯವವೇ ಇಲ್ಲವೋ ಅದು ಅಂಟುವುದಿಲ್ಲ. ಹಾಗಾಗಿ ಅಸಂಗೋಹಂ. ಯಾಕೆ ನಾನು ಅಸಂಗ, ಯಾಕೆ ನಾನು ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ ಅಂತಂದರೆ ಅನಂಗೋಹಂ. ಅಂಗ ಅಂದರೆ ಅವಯವ, ಶರೀರ. ನನಗೆ ದೇಹವೇ ಇಲ್ಲ ಅಂದರೆ ನಾನು ದೇಹ ಅಲ್ಲ. ಇಷ್ಟು ದಿವಸ ಏನಿತ್ತು? ದೇಹವೇ ನಾನು. ಇಷ್ಟು ದಿವಸ ಅಂದರೆ ಸಾಧನೆಯ ಪ್ರಾರಂಭದ ಹಂತದಲ್ಲಿ. ಆಮೇಲೆ ಮುಂದಕ್ಕೆ ಬರ್ತಾ ಅಲ್ಲ 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 ಅಂತ ಅದನ್ನು ನಿರಾಸ ಮಾಡ್ತಾ ಮಾಡ್ತಾ ಅಲ್ಲ ಅಂತ ಹೇಳ್ತಾ ಬಂದಿದ್ದ, ಅದರ ಅನುಭವಕ್ಕೆ ಬಂದಿರಲಿಲ್ಲ. ಇವತ್ತು ಅದು ಅನುಭವಕ್ಕೆ ಬಂದಿದೆ. ಹಾಗಾಗಿ ಅಸಂಗೋಹಂ. ನನಗೆ ಯಾವದ ಅಂಟುವಿಕೆ ಇಲ್ಲ, ನನಗೆ ಅವಯವ ಇಲ್ಲ. ಅವಯವ ಇದ್ದದ್ದಿದ್ದರೆ, ದೇಹ ಅನ್ನೋದಿದ್ದರೆ ಆ ದೇಹಕ್ಕೊಂದು ಲಿಂಗ ಇರುತ್ತೆ, ಅದು ಗಂಡೋ ಹೆಣ್ಣು ಅಂತ. ಹಾಗಾಗಿ ಅಲಿಂಗೋಹಂ. ನನಗೆ ಲಿಂಗವೂ ಇಲ್ಲ. ಆ ಲಿಂಗ ಅದು ದೇಹ ಧರ್ಮ, ನಾನು ದೇಹ ಅಲ್ಲ ಅಂತ ಆದ್ಮೇಲೆ ಮತ್ತೆ ಲಿಂಗ ಧರ್ಮ ನನಗೆ ಹೇಗೆ ಬರೋದಕ್ಕೆ ಸಾಧ್ಯ? ಅಲಿಂಗೋಹಂ. ಮತ್ತೆ
ಅಭಂಗುರ. ಭಂಗುರ ಅಂದರೆ ಕ್ಷಣದಲ್ಲಿ ನಾಶ ಆಗುವಂಥದ್ದು, ಕ್ಷಣಧ್ವಂಸಿ. ಆದರೆ ನಾನು ಅಭಂಗುರ, ನಾನು ಇನ್ನೆಂದೂ ನಾಶ ಆಗುವವನಲ್ಲ. ಯಾಕೆ ನಾಶ ಆಗುವುದಿಲ್ಲ ಕೇಳಿದರೆ, ಯಾವುದು ಹುಟ್ಟತ್ತೋ ಅದು ನಾಶ ಆಗತ್ತೆ, ಯಾವುದು ಹುಟ್ಟೋದೇ ಇಲ್ವೋ ಅದು ನಾಶ ಆಗುವುದಿಲ್ಲ. ನಾನು ಹುಟ್ಟಲಿಲ್ಲ, ಹಾಗಾಗಿ ನನಗೆ ನಾಶ ಇಲ್ಲ. ದೇಹ ಹುಟ್ಟಿದೆ, ಅದು ನಾಶ ಆಗತ್ತೆ. ನಾನು ದೇಹ ಅಲ್ಲ, ಹಾಗಾಗಿ ನನಗೆ ನಾಶ ಇಲ್ಲ. ಮತ್ತೆ ಎಂಥವನಪ್ಪ ಅಂದರೆ ಪ್ರಶಾಂತೋಹಂ. ನಾನು ಸದಾ ಶಾಂತ ಅಷ್ಟೇ ಅಲ್ಲ, ಪ್ರಶಾಂತ, ಪರಮ ಶಾಂತ ಸ್ವರೂಪ ನಾನು. ಅದಕ್ಕೋಸ್ಕರ ಆ ತಿಂಗಳು ಬೆಳಕಿನ ಉದಾಹರಣೆ ಕೊಟ್ಟಿದ್ದು ಅಲ್ಲಿ. ಯಾಕೆಂದರೆ ತಣ್ಣಗಿರುವ ವಸ್ತುವಿನಿಂದಲೇ ತಣ್ಣನ ಗಾಳಿ ಬೀಸತ್ತೆ, ಬಿಸಿಯಾದ ವಸ್ತುವಿನಿಂದ ತಣ್ಣನ ಗಾಳಿ ಬೀಸುವುದಿಲ್ಲ ಅಲ್ವಾ? ಒಂದು ಎಲೆ ಮೇಲೆ ಹಿಮಪಾತ ಆದಾಗ ಆ ಹಿಮಪಾತ ಸ್ಪರ್ಶವಾದ ಗಾಳಿಯೂ ತಣ್ಣಗಿರುತ್ತೆ, ಅದು ಸೋಂಕಿದ ನಮಗೆ ತಣ್ಣನ ಅನುಭವ ಆಗತ್ತೆ. ಆದರೆ ಬೆಂಕಿಯ ಸನಿಹದಲ್ಲಿ ನಿಂತಾಗ ಬೆಂಕಿ ತಾಗಿ ಬೀಸುವ ಗಾಳಿ ಅದು ಬಿಸಿಯಾಗಿಯೇ ಇರುತ್ತೆ. ಹಾಗಾಗಿ ಆ ಒಂದು ನಿಮ್ಮ ಸಾನ್ನಿಧ್ಯ, ಎರಡನೇದಾಗಿ ನನಗೆ ಅನುಭವವನ್ನು ಕೊಟ್ಟಿದ್ದಿರಲ್ಲ, ನಾನು ಅದೇನೆ ಅಂತ ನನಗೆ ಅನಿಸ್ತಾ ಉಂಟು. ಹಾಗಾಗಿ ಪ್ರಶಾಂತೋಹಂ ಅಷ್ಟೇ ಅಲ್ಲ, ನಾನು ಹೇಗಿದ್ದೇನೆ, ಅನಂತೋಹಂ. ಐ ಆಮ್ ಎಂಡ್ಲೆಸ್. ನನಗೆ ಕೊನೆ ಇಲ್ಲ. ಯಾಕೆ ಇಲ್ಲ ಕೊನೆ ಅಂದರೆ, ಮೊದಲೇ ಇಲ್ಲ, ಮೊದಲೆನ್ನುವುದು ಇಲ್ಲ. ಆದಿ ಇದ್ರಲ್ವ ಅಂತ್ಯ, ಹಾಗಾಗಿ ನನಗೆ ಕೊನೆ ಇಲ್ಲ. ಹಾಗಾಗಿ ನನಗೇನಾಯಿತು ಕೇಳಿದರೆ ಅತಾಂತೋಹಂ. ತಾಂತ ನೋಡಿ, ಹೊಸ ಶಬ್ದ ಇವೆಲ್ಲ. ತಾಂತ ಅಂದರೆ ಶ್ರಾಂತ, ಬಳಲಿದವನು ಅಂತ ಅರ್ಥ. ನಾನು ಅತಾಂತ ಅಂದರೆ ಬಳಲಿಕೆ ಇಲ್ಲದೆ ಇರುವವನು. ನನಗೆ ಯಾವುದೇ ರೀತಿಯ ಬಳಲಿಕೆಯೂ ಇಲ್ಲ. ಅಂದರೆ ನಾನು ಅಶ್ರಾಂತ. ನಮ್ಮಲ್ಲಿ ಹೇಳ್ತಾರಲ್ಲ, 30 ವರ್ಷ ಸೇವೆ ಮಾಡಿ ಮಾಡಿ ಕಡಿದು ಕಟ್ಟೆ ಹಾಕಿ ಅವರು ಇವತ್ತು ವಿಶ್ರಾಂತರಾದರು ಅಂತ. ಆವತ್ತಿಂದನೂ ವಿಶ್ರಾಂತಿಯೇ. ಶ್ರಮ ಆದದ್ದಿದ್ರೆ ಇಲ್ಲಿ ಹೇಳಿದ್ದು ಅರ್ಥ ಆಗೋದಿಲ್ಲ, ಮನೆಗೆ ಬನ್ನಿ ಅಂತ ಹೇಳಿ ಶ್ರಮ ತಗೊಂಡಿದ್ದು ಅಷ್ಟೇನೆ. ಯಾವುದಕ್ಕೆ ಶ್ರಮ ಆಗತ್ತೆ? ಯಾವುದು ಲಿಮಿಟೆಡ್ ಅದಕ್ಕೆ ಶ್ರಮ ಆಗತ್ತೆ, ಅನ್ಲಿಮಿಟೆಡ್ ಆದದ್ದಕ್ಕೆ ಶ್ರಮ ಆಗುವುದಿಲ್ಲ. ನಾನು ಪೂರ್ಣ ವಸ್ತು ಆದ್ದರಿಂದ ನನಗೆ ಶ್ರಮ ಇಲ್ಲ. ಆದ್ದರಿಂದ ಅತಾಂತೋಹಂ. ಮತ್ತೆ ಎಂಥವನಪ್ಪ ನೀನು ಕೇಳಿದರೆ, ಚಿರಂತನಃ. ನಾನು ಸದಾಕಾಲ ಇರುವವನು. ಹಾಗಾಗಿಯೇ ನಮ್ಮಲ್ಲೊಂದು ಶಬ್ದ ಉಂಟು, ಸನಾತನ ಅಂತ. ಸನಾತನ ಧರ್ಮ. ಆ ಧರ್ಮ ಅಂತ ಹೇಳಬೇಕಿದ್ರೆ ಆ ಶಬ್ದ ಗಂಟಾಕ್ಬಿಡ್ತಾರೆ ತಂದು ಅದನ್ನು, ಸನಾತನ ಧರ್ಮ ಅಂತ. ಏನು ಹಾಗಿದ್ರೆ ಚಿರಂತನ, ಸನಾತನ ಇವೆಲ್ಲ ಪರ್ಯಾಯ ಪದಗಳು. ಹಾಗಂದ್ರೆ ಏನು ಅರ್ಥ ಕೇಳಿದರೆ, ಸರ್ವಕಾಲೇ ಸನಃ ಪ್ರೋಕ್ತಃ ವಿದ್ಯಮಾನೋ ತನಸ್ಮೃತಃ. ಎಲ್ಲ ಕಾಲದಲ್ಲೂ ಯಾವುದು ಇರುತ್ತೋ ಅದಕ್ಕೆ ಸನ 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 ಅಂತ ಹೆಸರು. ಯಾವುದು ಇರುತ್ತೋ ಎಲ್ಲ ಕಾಲದಲ್ಲೂ ಅದಕ್ಕೆ ತನ ಅಂತ ಹೆಸರು. ಸರ್ವಕಾಲೇ ಸನಃ ಪ್ರೋಕ್ತಃ ವಿದ್ಯಮಾನೋ ತನಸ್ಮೃತಃ. ಸನ ತನ ಸನಾತನ. ಹಾಗೆ ಅದೇ ಚಿರಂತನ. ಆದ್ದರಿಂದ ನನ್ನ ಸ್ವರೂಪ ಚಿರಂತನ ಸ್ವರೂಪ, ಇದಕ್ಕೆ ಅಳಿವಿಲ್ಲ. ಅಂತಹ ರೂಪ ನನ್ನದು ಅಂತ ನನ್ನನ್ನು ಅನುಗ್ರಹಿಸಿದ್ದೀರಿ. ಇಂಥ ನಿಮಗೆಲ್ಲ ನಾನು ಮಾಡಬೇಕಾದ ನಮಸ್ಕಾರ. ಹಾಗಾಗಿ ಇನ್ನೊಮ್ಮೆ ನಮಸ್ಕಾರ ಗುರುಗಳೇ ಅಂತ ಶಿಷ್ಯ ಹೇಳಿದ. ಇನ್ನೂ ಒಂದು ಶ್ಲೋಕದ ಅರ್ಥ ಹೇಳಬೇಕಾದ್ದು ಉಳಿದು ಬಿಟ್ಟಿದೆ, ಅದರ ಕಾಲಪುರುಷ ಸಮಯ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನಾಳೆ ಈ ಸರಣಿಯ ಕೊನೆಯ ಚಿಂತನೆ, ನಾಳೆ 6:15 ಸೇರಿದಾಗ ಈ 491ನೇ ಶ್ಲೋಕದ ಚಿಂತನೆ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.